श्रीगुरुभगवत्पादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नमस्ते सारस्वते देवे गौरवाणी निर्विशेष शून्यवादी पाश्चात्यदेशतारिणे नमो महावदन्याय कृष्णप्रेमप्रदाय कृष्णाय कृष्णचैतन्यनाम्ने वरदसे नमः। हे कृष्णा करुणा सिंधो दीनबंधो जगत्पते गोपेश गोपिकान्त राधा कान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। मुखं करोति वाचालं पंगुं लंघयते प्रभातं श्रीगुरोर्निधानकारणं हरे कृष्ण। ತುಂಬ ಸಮಯದ ನಂತರ ಟೆಂಪಲಲ್ಲಿ ಕನ್ನಡ ಕ್ಲಾಸ್ ಸ್ಟಾರ್ಟ್ ಮಾಡಲಾಗಿದೆ. ಸೊ ಈಸ್ ಗ್ರೇಸ್ ಬಾಲಾಜಿ ಗೋವಿಂದಪುರ ಇವರ ನೇತೃತ್ವವನ್ನು ತಗೊಂಡಿದ್ದಾರೆ. ಪ್ರತಿ ಭಾನುವಾರ ಟೆಂಪಲಲ್ಲಿ ಫಸ್ಟ್ ಫ್ಲೋರಲ್ಲಿ ಕನ್ನಡ ಕ್ಲಾಸ್ ನಡೆಯುತ್ತೆ. ಸೊ ಕೋವಿಡ್ಗೆ ಮುಂಚೆ ಕೂಡ ನಡೀತಾ ಇತ್ತು, ಕೋವಿಡಲ್ಲಿ ಸ್ಟಾಪ್ ಆಯಿತು, ಮತ್ತು ಈಗ ರೀಸ್ಟಾರ್ಟ್ ಮಾಡ್ತಾ ಇದ್ವಿ, ಪುನಃ ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಏನು ವಿಷಯ ತೊಗೊಂಡಿದ್ದಂದರೆ ಶರಣಾಗತಿ. ಸೊ ಶರಣಾಗತಿ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಲಾಸ್ಟ್ 3 ವೀಕ್ಸಲ್ಲಿ ಕೂಡ ಶರಣಾಗತಿ ಬಗ್ಗೆ ಚರ್ಚೆ ನಡೆದಿತ್ತು. ಇವತ್ತು ಸ್ವಲ್ಪ ರಿವಿಷನ್ ಮಾಡೋಣ. ರಿವಿಷನ್ ಮಾಡಿ ನಂತರ ಗೋಪ್ತೃತ್ವೇ ಬರೋಣ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಣ. ಓಕೆ. ಸೊ ನಾವು ಭಗವಂತನನ್ನು ಮರೆತು ಈ ಲೋಕಕ್ಕೆ ಬಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ದುಃಖಗಳಿಗೆ ಮೂಲ ಕಾರಣ ಏನು? ಭಗವಂತನ ಮರೆತು. ಸೊ ಸಾಮಾನ್ಯವಾಗಿ ಈ ರೀತಿ ಹೇಳಿದರೆ ಕೆಲವರು ಹೇಳ್ತಾರೆ ನಮ್ಮ ಜೀವನದಲ್ಲಿ ದುಃಖ ಇಲ್ಲ, ಸುಖವಾಗಿದ್ದೀವಿ ಅಂತ. ಇಲ್ಲ, ದುಃಖಗಳು ಇವೆ, ಅವಾಗ ಕಾಣಿಸ್ಕೊಂತ ಇರ್ತದೆ. ಜನ್ಮ, ಮೃತ್ಯು, ಜರ, ವ್ಯಾಧಿ ಇವೆಲ್ಲ ನಾವು ಅನುಭವಿಸುವಂಥ ದುಃಖಗಳು ಅಷ್ಟೇ ಅಲ್ಲ, ಪ್ರಕೃತಿ ವಿಕೋಪಗಳು, ಆಧ್ಯಾತ್ಮಿಕ, ಭೌತಿಕ, ಅದು ದೈವಿಕ ಕ್ಲೇಶಗಳು. ಸೊ ಎಲ್ಲ ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದೀವಿ. ಸೊ ಭಕ್ತಿನಾಥ ಠಾಕೂರವರು ಒಂದು ಹಾಡಿನಲ್ಲಿ, ಶರಣಗತಿ ಹಾಡಲ್ಲಿ ಹೇಳ್ತಾರೆ, ಭೂಲಿಯ ತೋಮಾರೇ ನಸಿಯ ಪೇರನ ವಿಧ ವ್ಯಥ. ಹೇ ಕೃಷ್ಣ, ನಿನ್ನನ್ನು ಮರೆತು ನಾನು ಈ ಲೋಕಕ್ಕೆ ಬಂದೆ. ಈ ಲೋಕದಲ್ಲಿ ನಾನಾ ವಿಧದ ವ್ಯಥೆಗಳನ್ನು, ಅಂದರೆ ದುಃಖಗಳನ್ನು ಅನುಭವಿಸ್ತಾ ಇದ್ದೇನೆ ಅಂತ ಭಕ್ತಿನಾಥ ಠಾಕೂರವರು ಹೇಳ್ತಾರೆ. ಸೊ ಕೃಷ್ಣ ಪ್ರಜ್ಞೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಕೃಷ್ಣನನ್ನು ಮರೆಯುವುದು ಎಲ್ಲ ದುಃಖಗಳಿಗೆ ಕಾರಣ. ಓನ್ಲಿ ಪ್ರಾಬ್ಲಮ್ ಇನ್ ದಿಸ್ ವರ್ಲ್ಡ್ ಇಸ್ ಲ್ಯಾಕ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್. ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ರು, ಈ ಜಗತ್ತಿನಲ್ಲಿ ಏನು ಕೊರತೆ ಇಲ್ಲ, ಒಂದೇ ಕೊರತೆ ಇರೋದು ಕೃಷ್ಣ ಪ್ರಜ್ಞೆ ಕೊರತೆ. ಜನರು ಕೃಷ್ಣನನ್ನು ಮರೆತಿದ್ದಾರೆ. ಕೃಷ್ಣನನ್ನು ಮರೆತು ಏನಂತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಎಂದು ತಪ್ಪನ್ನು ಮಾಡೋದಿಲ್ಲ. ಹರಿಭಕ್ತನು ಪಾಪವು ಮಾಡೋದಿಲ್ಲ ಅಂತ. ಅರಿಯದೆ ಮಾಡಿದರೆ ಹರಿ ಅದನ್ನು ಎಣಿಸೋದಿಲ್ಲ ಅಂತ ಕೂಡ ಹೇಳ್ತಾರೆ. ಹರಿಭಕ್ತನು ಪಾಪ ಮಾಡೋದಿಲ್ಲ, ಆದರೆ ಅರಿಯದೆ, ಗೊತ್ತಿಲ್ಲದೆ ಏನೋ ಪಾಪ ಆಯಿತು, ಹರಿ ಅದನ್ನು ಎಣಿಸೋದಿಲ್ಲ. ಸೊ ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ದೇರ್ ನೋ ಪ್ರಾಬ್ಲಮ್ಸ್ ಇನ್ ದಿಸ್ ವರ್ಲ್ಡ್. ಸೊ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಬೆಳೆಸ್ಕೋಬೇಕು?
ಅದು ಸ್ಟಾರ್ಟ್ ಆಗೋದು ಕೃಷ್ಣ ಪ್ರಜ್ಞೆ ಬೆಳೆಯುವುದು ಶರಣಾಗತಿಯಿಂದ. ಪ್ರಪತ್ತಿ ಅಂತ ಕೂಡ ಹೇಳ್ತಾರೆ, ಪ್ರಪತ್ತಿ ಅಥವಾ ಶರಣಾಗತಿ. ಅದಕ್ಕೆ ಭಗವದ್ಗೀತೆ ಕಂಪ್ಲೀಟ್ ಆಗಿ ಹೇಳಿದ ಮೇಲೆ ಅರ್ಜುನ ಇನ್ನೂ ಕನ್ಫ್ಯೂಸ್ ಆಗಿದ್ದ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅರ್ಜುನನಿಗೆ. ಅರ್ಜುನ ಕನ್ಫ್ಯೂಸ್ಡ್, ಯುದ್ಧ ಮಾಡಲು ಬೇಡ, ಮಾಡಲು ಬೇಡ ಯೋಚನೆ ಮಾಡ್ತಾರೆ. ಹಾಗಲ್ಲ, ಫೈನಲಿ ಕೃಷ್ಣ ಅರ್ಜುನ ಹೇಳ್ತಾನೆ, ಇನ್ನೂ ಕನ್ಫ್ಯೂಸ್ ಆಗಿದೆಯಾ, ಒಂದು ಮಾತು ಹೇಳ್ತೀನಿ ಅದನ್ನು ಮಾಡು ಅಂತ. ಅದೇನದು? ಸರ್ವಧರ್ಮ ಪರಿತ್ಯಜ. ನಾನು ಹೇಳಿರುವಂಥ ಎಲ್ಲ ವಿಷಯಗಳನ್ನು ಬಿಟ್ಬಿಡು. ಸರ್ವಧರ್ಮ ಪರಿತ್ಯಜ ಮಾಮೇಕಂ ಶರಣಂ ವ್ರಜ. ನನಗೆ ಶರಣಾಗತನಾಗುವುದು ಅಂತ ಹೇಳ್ತಾರೆ. ಶರಣಾಗತನಾಗುವುದಂದ್ರೆ ಏನು? ಕೃಷ್ಣ ಹೇಳಿದ್ ಮಾಡುವುದು, ಅದೇ ಶರಣಾಗತಿ. ನಾನೇನು ಹೇಳ್ತೀನಿ ಅದನ್ನು ಮಾಡಿ ಅಂತ. ಅರ್ಜುನ ಮನಸ್ಸಲ್ಲಿ ಭಯ, ನೀನು ಯುದ್ಧ ಮಾಡು ಅಂತ ಹೇಳ್ತೀನಿ ಅಂತ ಗೊತ್ತು ನನಗೆ, ಆದರೆ ಯುದ್ಧ ಮಾಡಿದ್ರೆ ಪಾಪ ತಟ್ಟುತ್ತಲ್ಲ. ಅದು ಕೃಷ್ಣ ಹೇಳ್ತಾನೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶ. ನಾನು ಇದೆಲ್ಲ ಪಾಪಗಳಿಂದ ಮುಕ್ತಗೊಳಿಸ್ತೀನಿ. ಮಾ ಶುಚ. ಏನಾದರೂ ಭಯ ಇದ್ರೆ ಆ ಭಯವನ್ನು, ಸಂಕೋಚವನ್ನು ಬಿಟ್ಟುಬಿಡು. ಮಾ ಶುಚ, ಹೆದರಬೇಡ ಅಂತ ಹೇಳಿ ಈ ಮಾತನ್ನು ಹೇಳಿದ ಮೇಲೆ ಅರ್ಜುನನಿಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಬರುತ್ತೆ. ಫುಲ್ ಕಾನ್ಫಿಡೆನ್ಸ್ ಅಂತ ಯುದ್ಧ ಮಾಡೋಕ್ಕೆ ಸಿದ್ಧನಾಗ್ತಾನೆ. ಸೊ ಕೃಷ್ಣನ ಅನುಗ್ರಹದಿಂದ ಅರ್ಜುನ ಯುದ್ಧವನ್ನು ಗೆದ್ದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿನಮ್ರತೆಯಿಂದ ಅರ್ಜುನ ಕೃಷ್ಣನಿಗೆ ಶರಣಾದ, ಕೃಷ್ಣನನ್ನು ಗುರುವಾಗಿ ಒಪ್ಪಿಕೊಂಡ. ಸೊ ನಂತರ ಕೃಷ್ಣ ಅರ್ಜುನನಿಗೆ ರಕ್ಷಣೆಯನ್ನು ಕೂಡ ಕೊಡ್ತಾನೆ. ಇವತ್ತು ನೋಡೋಣ ಹೇಗೆ ಕೃಷ್ಣ ಅರ್ಜುನನಿಗೆ ರಕ್ಷಣೆಯನ್ನು ಕೊಟ್ಟ. ಸೊ ಶರಣಗತಿ 6 ಲಕ್ಷಣಗಳಲ್ಲಿ ಪ್ರಥಮವಾಗಿ ಹೇಳ್ತಾರೆ ಇಲ್ಲಿ ಆನುಕೂಲಸ್ಯ ಸಂಕಲ್ಪ. ಭಕ್ತಿಗೆ ಅನುಕೂಲಕರವಾದಂತಹ ವಸ್ತುಗಳನ್ನು ಅಥವಾ ಸಂಘವನ್ನು ಸ್ವೀಕರಿಸುವುದು. ಸೊ ಭಕ್ತಿಗೆ ಅನುಕೂಲಕರವಾದಂತಹ ವಸ್ತುಗಳು ಯಾವುವು? ಭಕ್ತರ ಸಹವಾಸ, ರೈಟ್. ಜಪ ಮಾಡೋದು, ಕರೆಕ್ಟ್. ಅದೆಲ್ಲರೂ ಭಾಗವತ ಕ್ಲಾಸ್ ಬಿಡಿ ಬಂದಿದ್ದೀರಾ. ಇದು ಕೂಡ ಭಕ್ತಿಗೆ ಅನುಕೂಲಕರವಾದದ್ದು, ಸ್ವೀಕರಿಸಬೇಕು. ದೇವಸ್ಥಾನ ಪ್ರದಕ್ಷಿಣೆ ಮಾಡೋದು, ಓಕೆ. ಕ್ಲೀನ್ ಮಾಡೋದು, ದೇವಸ್ಥಾನದಲ್ಲಿ ಸೇವೆ ಮಾಡೋದು, ಓಕೆ. ಸ್ವಾಧ್ಯಾಯ, ಪ್ರತಿನಿತ್ಯ ಗೀತಾ ಭಾಗವತವನ್ನು ಓದಿ ಚಿಂತನೆ ಮಾಡೋದು. ಮತ್ತೆ ಭಕ್ತರ ಸೇವೆ ಮಾಡೋದು, ಕರೆಕ್ಟ್. ಬರೀ ಭಗವಂತ ಸೇವೆ ಅಷ್ಟೇ ಅಲ್ಲ, ಭಕ್ತರ ಸೇವೆ ಮಾಡೋದು ಅದು ಕೂಡ ಭಕ್ತಿಗೆ ಅನುಕೂಲವಾದಂತಹ ಒಂದು ಐಟಮ್, ರೈಟ್. ಮತ್ತೆ ಗಾರ್ಲೆಂಡ್ ಮಾಡ್ತಾ ಇದ್ದಾರೆ, ಅದು ಕೂಡ ಭಕ್ತಿಗೆ ಅನುಕೂಲಕರವಾದ ಸೇವೆ. ಗಡಿಯ ಮಾಲಾ ದೇಗುಡು ಹಾಕಲಿ ಸಂದರ್ಶಕರು ಹೇಳ್ತಾರೆ, ನಾನು ಹಾರವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ. ಸೊ ಭಕ್ತಿಗೆ ಅನುಕೂಲಕರವಾದಂಥದ್ದು. ಸೊ ವಿಶೇಷವಾಗಿ ರೂಪಗೋಸ್ವಾಮಿ ಉಪದೇಶಾಮೃತದಲ್ಲಿ ಹೇಳ್ತಾರೆ, ಉತ್ಸಾಹ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸದೋವೃತ್ತೆ ಷಡ್ವೀರ್ ಭಕ್ತಿ ಪ್ರಸಿದ್ಧತಿ. ಅವ್ರು ಹೇಳ್ತಾರೆ, ಭಕ್ತಿ ಅಂಗಗಳಲ್ಲಿ ನಮಗೆ ಉತ್ಸಾಹ ಇರಬೇಕು. ಉತ್ಸಾಹ, ಅತಿ ಉತ್ಸಾಹದಿಂದ ಭಕ್ತಿ ಸೇವೆಯನ್ನು ಮಾಡಬೇಕು. ಕೀರ್ತನೆ ಮಾಡೋದಕ್ಕೆ ಉತ್ಸಾಹ ಇರಬೇಕು, ಶ್ರವಣ ಕಾರ್ಯದಲ್ಲಿ ಉತ್ಸಾಹ ಇರಬೇಕು. ಏನೇ ಸೇವೆ ಇರಲಿ ಅದನ್ನು ಉತ್ಸಾಹಪೂರ್ವಕವಾಗಿ ಮಾಡಬೇಕು. ಅಂತ ಉತ್ಸಾಹ ಇದ್ದಲ್ಲಿ ಮಾತ್ರ ಯಶಸ್ಸು ದೊರಕುತ್ತೆ. ಆಲಸಿಪನ ಇರಬಾರ್ದು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳಿಗ್ಗೆ ಏಳೋದಕ್ಕೆ ತುಂಬ ಆಲಸಿಪನ. ಯಾರಪ್ಪ ಹೇಳ್ತಾರೆ ಚಳಿ ಮಲ್ಕೊಂಬೇಡೋಣ ಅಂತ, ಗುರುಗಳು ಹೇಳ್ತಾರೆ ಉತ್ಸಾಹದಿಂದ ಹೇಳ್ಬೇಕು. ಎದ್ದು ಸ್ನಾನ ಮಾಡಿ ಜಪ ಮಾಡೋದು. ಉತ್ಸಾಹ, ನಿಶ್ಚಯ ಅಂದರೆ ಸಂಕಲ್ಪ, ಕಾನ್ಫಿಡೆನ್ಸ್. ಭಕ್ತಿ ಮಾಡೋದರಿಂದ ಖಚಿತವಾಗಿಯೂ ಯಶಸ್ಸು ದೊರಕುತ್ತೆ ಅನ್ನೋ ಒಂದು ನಿಶ್ಚಯ ಇರಬೇಕು. ಚಾಂಟಿಂಗ್ ಮಾಡ್ತಾ ಇದ್ದೀವಿ, ಚಾಂಟಿಂಗ್ ಮಾಡುವ ಒಂದು ಜಪ ಮಾಡುವ ಒಂದು ಪ್ರತಿಫಲ ಯಾವಾಗ ಸಿಗುತ್ತೆ ಅಂತ ಖಚಿತವಾಗಿ ಒಂದು ನಿಶ್ಚಯ ಇರಬೇಕು, ಸಂಕಲ್ಪ ಇರಬೇಕು ಮನಸ್ಸಲ್ಲಿ. ಪ್ರಭುಪಾದರು ಹೇಳ್ತಾರೆ, ಯಾರಾದರೂ ಕೃಷ್ಣ ಭಕ್ತಿಯನ್ನು ಒಪ್ಪಿಕೊಂಡ್ರೆ
ಅವರು ಖಚಿತವಾಗಿ ಯಶಸ್ಸನ್ನು ಮುಟ್ತಾರೆ. ಹೆಲ್ಪ್ಲೆಸ್ಲಿ ಹಿ ವಿಲ್ ಬಿ ಟ್ರ್ಯಾಕ್ ಟು ಸಕ್ಸಸ್ ಅಂತ ಪ್ರಭುಪಾದರು ಬರೀತಾರೆ. ಖಚಿತವಾಗಿ, ನಿಶ್ಚಯ, ಧೈರ್ಯ ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು. 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ ಬೇಕಾಗ್ಬೋದು ಭಕ್ತಿಯಲ್ಲಿ ಯಶಸ್ಸು ಸಿಗೋದಕ್ಕೆ, ಅಥವಾ ಜನ್ಮಗಳು ಬೇಕಾಗ್ಬೋದು. ಸ್ವಲ್ಪ ಧೈರ್ಯ ಇರಬೇಕು ಮನಸ್ಸಲ್ಲಿ. ಇವತ್ತು ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾಳೆ ಶುದ್ಧ ಭಕ್ತರಾಗೋದಿಲ್ಲ. ಟೈಮ್ ಬೇಕು. ಸ್ವಲ್ಪ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ತತ್ ಕರ್ಮ ಪ್ರವರ್ತನ. ಸೊ ಭಕ್ತಿಗೆ ಅನುಕೂಲವಾದಂತಹ ಭಕ್ತಿಯ ಅಂಗಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆ ಶ್ರವಣ, ಕೀರ್ತನ, ಸ್ಮರಣ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸಂಗತ್ಯಾಗ, ದುರ್ಜನರ ಸಂಘವನ್ನು ಬಿಡಬೇಕು. ಸಜ್ಜನರ ಸಂಘವ ಮಾಡು, ದುರ್ಜನರ ಸಂಘವನ್ನು ಬಿಡು. ಸಜ್ಜನರ ಸಂಘವು ಹೆಜ್ಜೆಯನ್ನು ಸುರಿದಂತೆ, ದುರ್ಜನರ ಸಂಘವು ಬಚ್ಚಲಿನ ಕೊಚ್ಚೆಯನ್ನು. ಡರ್ಟಿ ದುರ್ಜನರ ಸಂಘ ತುಂಬ ಕೆಟ್ಟ ಸಹವಾಸ. ಬಚ್ಚಲ್ಕೊಂಡಿದೆ, ಬಚ್ಚಲಲ್ಲಿ ಕೆಲ ಕಾರ್ನರ್ಗೆ ಕಸ ತುಂಬಿರುತ್ತಲ್ಲ, ಆ ರೀತಿ. ಆದರೆ ಸಜ್ಜನರ ಸಂಘ ಹೆಚ್ಚಿನ ಸ್ವೀಟ್ ಲೈಕ್ ನೆಕ್ಟರ್. ಸೊ ಸಂಗತ್ಯಾಗ, ಸತೋ ವೃತ್ತಿ. ಸತೋ ಅಂದರೆ ಸಜ್ಜನರು ಅಥವಾ ಭಕ್ತರು. ವೃತ್ತಿ, ಅವರು ತೋರಿಸಿರುವಂತಹ ಮಾರ್ಗದರ್ಶನವನ್ನು ಪಾಲಿಸಬೇಕು. ಸತೋ ವೃತ್ತಿ. ಷಡ್ವೀರ್ ಭಕ್ತಿ ಪ್ರಸಿದ್ಧತಿ. 6 ಅಂಗಗಳು ಭಕ್ತಿಗೆ ಅನುಕೂಲ. ಇದರಿಂದ ನಮ್ಮ ಭಕ್ತಿ ಪ್ರಸಿದ್ಧ ಅಂದರೆ ಉದ್ಧಾರವಾಗುತ್ತೆ, ಹೆಚ್ಚುತ್ತೆ ಅಂತ ಹೇಳ್ತಾರೆ. ಸೊ ಅನುಕೂಲಿಸ ಸಂಕಲ್ಪ. ಪ್ರತಿಕೂಲಸ್ಯ ವರ್ಜನಂ. ಭಕ್ತಿಗೆ ಪ್ರತಿಕೂಲವಾದಂತಹ ಅಂಗಗಳನ್ನ ಬಿಡಬೇಕು. ಭಕ್ತಿಗೆ ಪ್ರತಿಕೂಲಕರವಾದಂತಹ ತತ್ವಗಳ್ಯಾವು? ಕರೆಕ್ಟ್. ಭಕ್ತರಲ್ಲದವರ ಸಹವಾಸ ಭಕ್ತಿಗೆ ಪ್ರತಿಕೂಲ. ಓಕೆ. ಸೊ ಸಪೋಸ್ ಯಾರಾದರೂ ಅಭಕ್ತರಿದ್ದಾರೆ, ಅವರಿಗೆ ಕೆಟ್ಟ ಒಂದು ಚಟಗಳಿದೆ, ಅವರು ಅನೈತಿಕ ಕಾರ್ಯಗಳನ್ನು ಮಾಡ್ತಾರೆ, ಅಂಥವರ ಸಹವಾಸ ಮಾಡಿದ್ರೆ ನಮಗೂ ಕೂಡ ಕೆಟ್ಟ ಚಟ ಬರುತ್ತೆ, ರೈಟ್? ಒಂದು ಕಥೆ ಇದೆ. 2 ಗಿಳಿಗಳಿದ್ದು, ಪ್ಯಾರೆಟ್ಸ್. ಒಂದನ್ನು ಒಬ್ಬ ಸಂತ ತಗೊಂಡು ಹೋದ, ಇನ್ನೊಂದು ಗಿಣಿಯನ್ನು ಒಂದು ಕಟಕ, ಬುಚ್ಚರ್, ರೈಟ್? ಕಟಕ ಅಂತಾರ. ಸೊ ಅವನು ತಗೊಂಡದ. ಸೊ ಸ್ವಲ್ಪ ತಿಂಗಳ ನಂತರ ಈ 2 ಹಕ್ಕಿಗಳನ್ನು ನೋಡೋದಕ್ಕೆ ಬರ್ತಾನೆ ಅವ. ಸಂತನ ಮನೆಗೆ ಬಂದಾಗ ಆ ಗಿಳಿ ತುಂಬ ಚೆನ್ನಾಗಿ ಮಾತಾಡಿದೆ. ಬನ್ನಿ ಕೂತ್ಕೊಳ್ಳಿ, ಯಜಮಾನರು ಹೊರ ಹೋಗಿದ್ದಾರೆ, ಅಲ್ಲಿವರು ನಾನು ಸ್ವಲ್ಪ ಶ್ಲೋಕ ಹೇಳ್ತೀನಿ ಕೇಳಿ ಅಂತ ಶ್ಲೋಕ ಹೇಳೋಕ್ಕೆ ಸ್ಟಾರ್ಟ್ ಮಾಡೋಣ. ಭದ್ರಾಂ ಪುಷ್ಪಾಂ ಬಲಂತ. ಗಿಳಿಗಳಿಗೆ ಗೊತ್ತು ಮಾತಾಡೋದು, ಇಮಿಟೇಷನ್ ಮಾಡ್ತಾರೆ. ಸೊ ಕಟಕನ ಮನೆಗೆ ಹೋದಾಗ ಅಲ್ಲಿ ಇರುವಂತಹ ಗಿಳಿ ಅದು ಬಂದ ನೋಡು, ಹಿಡಿಯೋನನ್ನ, ಕೊಂದಾಕೋ, ತಿಂದಾಕೋ, ಅದೇ ರೀತಿ ಮಾತಾಡಿ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಇವರಿಬ್ಬರು ಹಕ್ಕಿಗಳು ಸಹೋದರರು, ಬ್ರದರ್ಸ್. ಆದರೆ ಒಂದು ಸಜ್ಜನರ ಸಹವಾಸದಿಂದ ಒಳ್ಳೆಯ ಸಂಸ್ಕಾರವನ್ನು ಪಡೆದು, ಇನ್ನೊಂದು ಗಿಳಿ ಅದು ದುರ್ಜನರ ಸಂಘದಿಂದ ದುಶ್ಚಟಗಳನ್ನು, ದುರ್ವಚನೆಗಳನ್ನು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಸಜ್ಜನರ ಸಂಘದಲ್ಲಿ ಬಿಡಬೇಕು, ದುರ್ಜನರ ಸಂಘವನ್ನು ಬಿಡಬೇಕು ಅಂತ ಹೇಳ್ತಾರೆ. ಸೊ ಅನ್ಯ ತತ್ವಗಳ್ಯಾವು? ಭಕ್ತಿಗೆ ವಿಪರೀತವಾದಂತಹ ತತ್ವಗಳ್ಯಾವು ಹೇಳ್ಬೋದಾ? ಹಾಗಾದ್ರೆ ಅನ್ಫೇವರಬಲ್ ಟು ಕೃಷ್ಣ ಕಾನ್ಷಿಯಸ್ನೆಸ್. ಭಗವಂತನ ಬಗ್ಗೆ ಮಾತ್ರ ಈ ನಾಲಿಗೆಯನ್ನು ಉಪಯೋಗಿಸ್ತೀವಿ. ಭಗವಂತನ ಪ್ರಸಾದವನ್ನೇ ವಿಪರೀತ ಹೇಳುತ್ತೆ. ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದು ಅನುಕೂಲಕರವಾದ. ದೇವಸ್ಥಾನ ಬಂದಾಗ ಕೃಷ್ಣ ಪ್ರಸಾದ ಸಿಗುತ್ತೆ. ಕೃಷ್ಣ ಪ್ರಸಾದ ಗ್ರಹಣ ಮಾಡೋದ್ರಿಂದ ಭಕ್ತಿ ತುಂಬ ಬೆಳೆಯುತ್ತೆ.
ಮಾಂಸ ತಿನ್ನೋದು, ಮದ್ಯಪಾನ, ಜೂಜಾಟ, ರೈಟ್, ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು, ಇದು ವಿಪರೀತವಾದದ್ದು. ಇದನ್ನು ಬಿಡಬೇಕು. ಸೊ 4 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕರೆಕ್ಟ್. ಸೊ ಈ 4 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ ಅಂದರೆ ಭಕ್ತಿ ತುಂಬ ಕಷ್ಟ ಆಗುತ್ತೆ, ಭಕ್ತಿಯಲ್ಲಿ ಪ್ರಗತಿ ಆಗೋದಿಲ್ಲ. ಕರೆಕ್ಟ್. ಸೊ ಒಳ್ಳೆ ಮಾತಾಡಿದ್ರು ರಮೇಶ್ ಅವರು. ನೆಕ್ಸ್ಟ್, ಮಾಂಸ ಅಷ್ಟೇ ಅಲ್ಲ, ಅದರಲ್ಲಿ ತುಂಬ ಮೊಟ್ಟೆ, ಮೀನು ರೂಪದ ಹೇಳ್ತಾರೆ. ಮಾಂಸ, ಮೊಟ್ಟೆ, ಮೀನು ಅಷ್ಟೇ ಅಲ್ಲ, ಟೀ ಕಾಫಿ ಕೂಡ ಹೇಳ್ತಾರೆ. ಯಾಕಂದರೆ ಟೀ ಕಾಫಿ ಕುಡಿಯೋದ್ರಿಂದ ಅದು ಕೂಡ ಒಂದು ಮದ್ಯ ಅದು, ಯಾಕಂದರೆ ಅದು ತುಂಬ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮದ್ಯ ಅದು ಅಡಿಕ್ಷನ್ ಆಗುತ್ತೆ. ಸೊ ಇವೆಲ್ಲ ವಿಪರೀತ, ಭಕ್ತಿಗೆ ವಿಪರೀತವಾದದ್ದು, ಪ್ರತಿಕೂಲವಾದದ್ದು. ರೈಟ್. ಮತ್ತೇನಿದೆ? ಪ್ರಜಲ್ಭ, ಪಾಲಿಟಿಕ್ಸು, ಕ್ರಿಕೆಟು, ಅಥವಾ ಬೇರೆ ಮನೆ ಕತೆ ಮಾತಾಡೋದು, ಅವ್ರ ಬಗ್ಗೆ ಚಾಡಿ ಹೇಳೋದು, ಇದೆಲ್ಲ ಪ್ರಜಲ್ಭ. ಏನು ಹೇಳಿದ್ರಿ? ಜೂಜಾಟ, ಗ್ಯಾಮ್ಲಿಂಗ್ ಮಾಡೋದು, ಲಾಟ್ರಿ ತೆಗೆದಲ್ಲ, ಅದು ಕೂಡ ಜೂಜಾಟನೇ. ಅನ್ಯ ಜನರ ನಿಂದನೆ ಮಾಡೋದು, ಬೇರೆಯವ್ರ ದೋಷಕತೆಯನ್ನು ಮಾತಾಡೋದು, ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಕಷ್ಟ ಲೋಲ್ಯಂಶ ಷಡ್ವಿರ್ಭಕ್ತಿ ವಿನಶ್ಯತಿ. ಸೊ ಭಕ್ತಿಶಾಸ್ತ್ರಿ ಓದ್ತಾ ಇದ್ದಾರೆ. ಅತ್ಯಾಹಾರ ಅಂದ್ರೆ ಅತಿಯಾಗಿ ಆಹಾರ ತಿನ್ನೋದು, ಸುಮ್ಮನೆ ಹೊಟ್ಟೆ ಹೊಡೆಯಷ್ಟು ಊಟ ಮಾಡೋದು. ಹೊಟ್ಟೆ ಹೊಡೆಯಷ್ಟು ಊಟ ಮಾಡಿದ್ರೆ ನಿದ್ದೆ ಮಾಡ್ತಾರೆ ಅಂತ, ಅದು ಒಂದು ಅರ್ಥ ಅತ್ಯಾಹಾರ. ಅತ್ಯಾಹಾರ ಅಂದ್ರೆ, ಆಹಾರ ಅಂದ್ರೆ ವಸ್ತುಗಳು, ಎನಿ ಐಟಮ್ಸ್. ಅತ್ಯಾಹಾರ ಅಂದ್ರೆ ದುರಾಸೆ. ಸೊ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಸಂಗ್ರಹ ಮಾಡೋದಕ್ಕೆ ಅತ್ಯಾಹಾರ ಅಂತ ಕರೀತಾರೆ. ನಮ್ಗೆ ಉಟ್ಕೊಳ್ಳೋದಕ್ಕೆ ಒಂದು 4-5 ಬಟ್ಟೆ ಬೇಕು, ಆದರೆ 50 ಬಟ್ಟೆ ಇಟ್ಕೊಂಡ್ರೆ ನಡೆದಾಡೋದಕ್ಕೆ ಶೂಸ್ ಬೇಕು, ಒಂದು 2 ಸಾಕು. ಒಂದು ಚಪ್ಪಲು, ಒಂದು ಸ್ಲಿಪ್ಪರು, ಅದು ಒಂದು ಶೂಸ್ ಸಾಕು. ಆದರೆ ಕೆಲವರು 50 ಪೇರ್ ಚಪ್ಪಲು, 50 ಪೇರ್ ಶೂಸು, ಡ್ರೆಸ್ಸಿಗೆ ತಕ್ಕ ಮ್ಯಾಚಿಂಗ್ ಕಲರ್ ಶೂಸು, ಅದೆಲ್ಲ ಅದು ಅತ್ಯಾಹಾರ. ಅದರಿಂದ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಎಷ್ಟು ಐಟಮ್ಸ್ ನಮ್ಮ ಹತ್ರ ಇರುತ್ತೋ ಅಷ್ಟು ಮೇಂಟೈನ್ ಮಾಡೋದಕ್ಕೆ ಸಮಯ ಬೇಕು. ಕೃಷ್ಣ ಪ್ರಜ್ಞೆಯ ಸಮಯ ವಸ್ತುಗಳು ತಗೊಂಡು, ಅದಕ್ಕೆ ಅತ್ಯಾಹಾರ ಭಕ್ತಿಗೆ ವಿಪರೀತವಾದದ್ದು, ಪ್ರತಿಕೂಲವಾದ. ಪ್ರಯಾಸ, ಧನ ಸಂಪಾದನೆ ಮಾಡೋದಕ್ಕೆ ಅತಿ ಹೆಚ್ಚು ಪ್ರಯಾಸ ಮಾಡೋದು. 8ರಿಂದ 10 ಗಂಟೆ ಪ್ರಯಾಸ ಸಾಕು, ಕೆಲಸ ಸಾಕು. ಕೆಲವರು 12 ಗಂಟೆ 16 ಗಂಟೆ ದುಡಿತಾರೆ. ಸೊ ಅವ್ರಿಗೆ ಜಪ ಮಾಡೋದಕ್ಕೂ ಟೈಮ್ ಇರೋದಿಲ್ಲ. 1 ರೌಂಡ್ ಜಪ ಮಾಡಿದ್ರೆ ತುಂಬ ಬಿಸಿ ಸರ್, ಟೈಮ್ ಇಲ್ಲ ಅಂತ. ಕೃಷ್ಣ 24 ಗಂಟೆ ಕೊಟ್ಟಿದ್ದಾನೆ, ಅದರಲ್ಲಿ 10 ನಿಮಿಷ ಕೂಡ ಕೊಡೋಕ್ಕೆ ಸಮಯ ಇಲ್ಲ. ಸಮಯ ಇದೆ, ಆದರೆ ಇಂಟ್ರೆಸ್ಟ್ ಇಲ್ಲ. ಸಮಯ ಇದ್ರೂ ಇಂಟ್ರೆಸ್ಟ್ ಇಲ್ಲ. ಸೊ ಅದು ಪ್ರಯಾಸ. ಸ್ವಲ್ಪ ಕೆಲಸ ಮಾಡಿ ಎಷ್ಟು ಬರುತ್ತೋ ಅದರಲ್ಲಿ ಸಂತುಷ್ಟವಾಗಿರೋದನ್ನು ಕಲಿಬೇಕಂತ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ. ಶರೀರಂ ಕೇವಲಂ ಕರ್ಮ. ಶರೀರದ ನಿರ್ವಹಣೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಗಳಿಸಿದ್ರೆ ಸಾಕು. ಸೊ ನಿಯಮಾಗ್ರಹ ಅಂದರೆ ನಿಯಮಗಳನ್ನ ಪಾಲನೆ ಮಾಡದಿರೋದು. ಯಾಕಪ್ಪ ನಮಸ್ಕಾರ ಮಾಡೋದು, ಈಗ ನಿಂತ್ಕೊಂಡು ಕೈ ಮುಗಿದ್ರೆ ಸಾಕ, ತಲೆಯಾಗಿ ಬಗ್ಗಿಸ್ಬೇಕು, ನಿಯಮಾಗ್ರಹ. ಪ್ರದಕ್ಷಿಣೆ ಮಾಡದೇ ಇರೋದು, ಅಥವಾ ಮಣಿ ಮೇಲೆ ಜಪ ಮಾಡಬೇಕು, ನಡೆದಾಡ್ತಾ ಅಥವಾ ಕೆಲಸ ಮಾಡ್ತಾ ಮಾಡ್ಬೋದಲ್ಲ, ನಿಯಮಾಗ್ರಹ. ಆಚಾರ್ಯರೇನು ಕೊಟ್ಟಿದ್ದಾರೋ ಅದನ್ನು ಬಿಟ್ಟು ಬೇರೆ ಏನೋ ಮಾಡೋದು, ಅದನ್ನು ನಿಯಮಗಳನ್ನ ಪಾಲನೆ ಮಾಡದೇ ಇರೋದು, ಅದು ನಿಯಮಾಗ್ರಹ. ಬೆಳಿಗ್ಗೆ ಯಾಕೆ ಹೇಳಬೇಕು, 8 ಗಂಟೆಗೆ ಎದ್ದು ಸಂಜೆ ಜಪ ಮಾಡ್ಬೋದಲ್ಲ, ಮಾಡ್ಬೋದು, ಅದ್ರ ಕ್ವಾಲಿಟಿ ಇರೋದಿಲ್ಲ. ಆಚಾರ್ಯ ಹೇಳಿದ್ದಾರೆ ಬೆಳಿಗ್ಗೆ ಮಾಡಬೇಕು ಅಂತ. ಸೊ ಅದು ನಿಯಮಾಗ್ರಹ. ಸೊ ನಿಯಮಾಗ್ರಹದ 2 ಅರ್ಥ ಇದೆ. ಒಂದು ನಿಯಮಾಗ್ರಹ ಅಂದರೆ ನಿಯಮಗಳನ್ನು ತ್ಯಾಗ ಮಾಡೋದು, ಇನ್ನೊಂದು
ನಿಯಮಗಳನ್ನ ಪಾಲಿಸುವುದು, ಆದರೆ ಅದರ ಒಂದು ಹ? ಕರ್ಮಫಲಾಪೇಕ್ಷೆಯಿಂದ ಅದನ್ನ ಪಾಲಿಸುವುದು, ಅದು ನಿಯಮಾಗ್ರಹವಾಗುತ್ತೆ. ಫಾಲೋಯಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿದೌಟ್ ಫಾಲೋಯಿಂಗ್ ದ ಆಕ್ಚುಯಲ್ ಪರ್ಪಸ್ ಆಫ್ ದ ರೂಲ್ಸ್. ಸೊ ಕೆಲವರು ನಮಸ್ಕಾರ ಮಾಡೋದ್ರಿಂದ ಒಳ್ಳೆ ವ್ಯಾಯಾಮ ಆಗುತ್ತೆ, ಸೂರ್ಯ ನಮಸ್ಕಾರ ದಂಡ ಪ್ರಣಾಮ ಮಾಡ್ತಾರೆ, ಶರೀರಕ್ಕೆ ಒಳ್ಳೆಯದು, ಅದು ನಿಯಮಾಗ್ರಹ. ಭಗವಂತನಿಗೆ ಶರಣಾಗತಿ ಭಾವನೆ ಇಲ್ಲ, ಹೆಲ್ತಿಗೆ ಒಳ್ಳೆಯದು ಅಂತ ಮಾಡ್ತಾರೆ, ಅದು ನಿಯಮಾಗ್ರಹ. ಸತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಘಶ್ಚ ಲೌಲ್ಯಂಶ. ದುರ್ಜನರ ಸಂಘವ ಮಾಡೋದು ಪ್ರತಿಕೂಲಕರವಾಗಿದೆ. ಮತ್ತೆ ಲೌಲ್ಯ, ಲೌಲ್ಯ ಅಂದ್ರೆ ಗ್ರೀಡ್, ಲೋಭ. ಭೌತಿಕ ವಸ್ತುಗಳ ಪ್ರತಿ ಲೋಭ ಇಡಬಹುದು, ಇದು ಕೂಡ ಪ್ರತಿಕೂಲ. ಇವನ್ನೆಲ್ಲ ಬಿಟ್ಟು ಬಿಡಬೇಕು. ಪ್ರತಿಕೂಲಸ್ಯ ವರ್ಜನಂ. ಅಷ್ಟೇ, ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರ ಪಾಕೆಟಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅವನ ಹೆಸರೇನು? ಮೊಬೈಲ್. ಸೊ ಆ ಮೊಬೈಲ್ ಕೂಡ ದುರ್ಜನರ ಸಂಘ. ಸೊ ಅವನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು, ಬೇರೆ ಟೈಮಲ್ಲಿ ದೂರ ಇಡಬೇಕು. ಸೊ ಪ್ರತಿಕೂಲಸ್ಯ ವರ್ಜನಂ. ನಂತರ ರಕ್ಷಿಷ್ಯತಿ ಇತಿ ವಿಶ್ವಾಸ. ಮೂರನೇ, ಭಗವಂತ ಖಚಿತವಾಗಿ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇರಬೇಕು. ಭಗವಂತನೇ ನಮ್ಮ ರಕ್ಷಕ. ಸೊ ಉದಾಹರಣೆಗಳಿದೆ ಶಾಸ್ತ್ರದಲ್ಲಿ. ಜಡಭರತನ ಕಥೆ ಕೇಳಿದಿರ? ಭರತ್ ಮಹಾರಾಜ ಮುಂದಿನ ಜನ್ಮದಲ್ಲಿ ಒಬ್ಬ ಜಿಂಕೆ ಆಗ್ತಾನೆ, ನಂತರ ಇನ್ನೊಂದು ಜನ್ಮದಲ್ಲಿ ಮನುಷ್ಯ ಜೀವನ ಸಿಗುತ್ತೆ. ಆ ಮನುಷ್ಯ ಜೀವನದಲ್ಲಿ ಅವನು ಜಡ ವ್ಯಕ್ತಿ ಥರ ವ್ಯವಹಾರ ಮಾಡ್ತಾ ಇದ್ದ, ಮೂಕ, ಕಿವುಡ, ಮಾತಾಡ್ತಾ ಇರಲಿಲ್ಲ. ಸೊ ಆ ರೀತಿ ಮೂರ್ಖ ವ್ಯಕ್ತಿ ಥರ ಆಚರಣೆ ಮಾಡ್ತಾ ಇದ್ದ. ಅದಕ್ಕೆ ಯಾರು ಅವರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅವನನ್ನು ಗದ್ದೆ ಕಾಯೋದಕ್ಕೆ ಗದ್ದೆಯಲ್ಲಿ ಬಿಟ್ಟಿದ್ರು. ಆಗ ಕೆಲವು ಕಳ್ಳರು ಬಂದು, ಒಳ್ಳೆ ಗಟ್ಟಿ ಮುಟ್ಟಾಗಿದ್ದಾನೆ, ಇವನನ್ನು ಬಲಿ ಕೊಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಬಲಿ ಕೊಡೋದಕ್ಕೆ ಜಡಭರತನನ್ನು ಕರ್ಕೊಂಡು ಹೋಗ್ತಾರೆ. ಸ್ನಾನ ಮಾಡಿಸಿ, ರೇಷ್ಮೆ ಬಟ್ಟೆ ಉಡಿಸಿ, ಕುಂಕುಮ ಹಚ್ಚಿ, ಹಾರ ಹಾಕಿ, ಕಾಳಿ ದೇವಿ ಮುಂದೆ ರುಂಡ ತಲೆ ಕಟ್ ಮಾಡೋರು ಇದ್ರು. ಆ ಸಮಯದಲ್ಲಿ ಅವನ ಮನಸ್ಸಲ್ಲಿ ಒಂದು ಚೂರು ಭಯ ಇರಬೇಕು, ಜಡಭರತನ ಮನಸ್ಸಲ್ಲಿ. ಸೊ ಇಮ್ಯಾಜಿನ್, ಯಾರಾದ್ರೂ ನಿಮ್ಮ ಕೈ ಕಾಲು ಕಟ್ಟಾಗಿ ಕತ್ತಿಯನ್ನು ಇಟ್ಕೊಂಡು ಗಂಟ್ಲನ್ನು ಕೊಯ್ಯೋದಕ್ಕೆ ಬಂದರೆ ಏನಾಗುತ್ತೆ? ಬಿಡಿ ಕೂಗಿ ಓವರಾಗಿ ಏನು ಮಾಡೋದು? ಶಾಂತವಾಗಿ ಕೂತಿದ್ದ, ಭಗವಂತನ ಚಿಂತನೆಯನ್ನು ಮಾಡ್ದ ಕೂತಿದ್ದ. ಯಾಕೆ? ವಿಶ್ವಾಸ ಇತ್ತು. ಮಾರೇ ಕೃಷ್ಣ ರಾಖೇಕೆ, ರಾಖೇ ಕೃಷ್ಣ ಮಾರೇಕೆ. ರಾಖೇ ಕೃಷ್ಣ ಮಾರೇಕೆ. ಯಾರಾದರೂ ಕೃಷ್ಣ ಯಾರಾದರೂ ರಕ್ಷಣೆ ಮಾಡ್ತಾ ಇದ್ರೆ ಅವರನ್ನ ಕೊಲ್ಲೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಾರೇ ಕೃಷ್ಣ ರಾಖೇಕೆ. ಕೃಷ್ಣ ಯಾರನ್ನಾದ್ರೂ ಕೊಲ್ಲಬೇಕು ಅಂತ ಇಚ್ಛೆ ಮಾಡಿದ್ರೆ ಅವರನ್ನ ಯಾರೂ ರಕ್ಷಣೆ ಮಾಡಕ್ಕೆ ಸಾಧ್ಯ. ಈ ರೀತಿ ಹೇಳ್ತಾರೆ. ಸೊ ಜಡಭರತನನ್ನ ಕೊಲ್ಲೋಕೆ ಸಿದ್ಧರಾಗಿದ್ದರು. ಆಗ ಕಾಳಿ ಮಾತಾ ಆ ವಿಗ್ರಹವನ್ನು ಒಡೆದು ಬಂದು ಅದೇ ಕತ್ತಿಯನ್ನು ಹಿಡಿದು ಎಲ್ಲ ಕಳ್ಳರನ್ನ ಕೊಂದೋಗ್ಬಿಡ್ತಾಳೆ. ಜಡಭರತನ ರಕ್ಷಣೆ ಮಾಡ್ತಾಳೆ. ಯಾಕೆ? ಕೃಷ್ಣ ಭಕ್ತನಾಗಿದ್ದ. ದುರ್ಗಾದೇವಿ ಕೂಡ ಕೃಷ್ಣನ ಭಕ್ತಳು. ಸೊ ಕೃಷ್ಣನ ದಾಸಿ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಸೊ ದುರ್ಗಾದೇವಿ ಕೃಷ್ಣನ ಛಾಯಾಶಕ್ತಿ ಅಂತ ಹೇಳಿದ್ದಾರೆ. ಛಾಯೆ ಇವ ಹೇಗೆ ನಾವು ಕೈಯನ್ನು ಹಿಂಗೆ ಮೂವ್ ಮಾಡಿದ್ರೆ ಹಿಂದೆ ಛಾಯಾ ಕೂಡ, ಗೋಡೆ ಮೇಲಿರುವಂಥ ನೆರಳು ಕೂಡ ಅದೇ ರೀತಿ ಮೂವ್ ಆಗುತ್ತೆ. ಸೊ ಕೃಷ್ಣ ಇಚ್ಛೆ ಪಟ್ಟದ್ದನ್ನ ದುರ್ಗಾದೇವಿ ತಕ್ಷಣ ನೆರವೇರಿಸ್ತಾಳೆ. ಅದಕ್ಕೆ ಛಾಯಾ ಅಂತ ಕರೀತಾರೆ. ಸೊ ದುರ್ಗಾದೇವಿ ಕೃಷ್ಣನ ಮಹಾಭಕ್ತಳು, ಮಹಾವೈಷ್ಣವಿ. ಅವಳ ಮುಂದೆ ವೈಷ್ಣವನ ಕೊಲೆ ಆಗ್ತಾ ಇದೆ ಅಂದರೆ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ? ಬಂದು ಅವಳ ಭಕ್ತರನ್ನ ಕೊಂದ.
ಕಳ್ಳರು ದುರ್ಗಾದೇವಿ ಪೂಜೆ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ರು, ಎಷ್ಟೊಂದು ಪೂಜೆ ಮಾಡಿದ್ರು. ಅಷ್ಟು ಪೂಜೆ ಮಾಡಿದ್ರು ದುರ್ಗಾದೇವಿ ಪ್ರಕಟವಾಗಲಿಲ್ಲ. ಅದೇ ಜಡಭರತ ಬಂದ ಮೇಲೆ ಪ್ರಕಟವಾದ ಅವನ್ನ ರಕ್ಷಣೆ ಮಾಡಬೇಕು. ಸೊ ಕೆಲವ್ರ ಮನಸ್ಸಲ್ಲಿ ಭಯ ಇರುತ್ತೆ, ನಾನು ಆ ದೇವ್ರ ಪೂಜೆ ಮಾಡ್ತಾ ಇದ್ದೆ, ಈ ಬಾಬಾ ಪೂಜೆ ಮಾಡ್ತಾ ಇದ್ದೆ, ಇದು ಕೃಷ್ಣ ಭಗವಂತ ಅಂತ ಗೊತ್ತಾಯ್ತು, ಬರೀ ಹರೇ ಕೃಷ್ಣ ಮಾಡಿದ್ರೆ ಬೇರೆ ದೇವತೆಗಳಿಗೆ ಬೇಜಾರಾಗತ್ತ, ಅದು ಭಯ ಇರುತ್ತೆ ಕೆಲವ್ರ ಮನಸ್ಸಲ್ಲಿ. ಆದರೆ ಈ ಒಂದು ಕಥೆಯಿಂದ ಏನು ಅರ್ಥ ಆಗುತ್ತಂದ್ರೆ, ನಾವು ಕೃಷ್ಣನ ಭಕ್ತಿಯನ್ನು ಮಾಡಿದರೆ ಬೇರೆ ದೇವತೆಗಳಿಗೆ ತುಂಬಾ ಸಂತೋಷ. ಅವರು ಕೂಡ ಕೃಷ್ಣನ ಭಕ್ತರು. ಸೊ ಅವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುತ್ತೆ. ಒಂದು ವಿಶ್ವಾಸ ಇರಬೇಕು. ರಕ್ಷಿಷ್ಯತಿ ವಿಶ್ವಾಸ. ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನನ್ನು ಕೊಲ್ಲೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟ, ಆದರೂ ಕೊಲ್ಲಕ್ಕಾಗಲಿಲ್ಲ. ಆನೆ ಕಾಲ ಕಡೆಗೆ ಏನಾದರೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ, ಬೆಟ್ಟದ ಮೇಲಿಂದ ಎಸೆದು ಕೊಲ್ಲಕ್ಕೆ ಪ್ರಯತ್ನ ಪಟ್ಟ, ಬೆಂಕಿಯಲ್ಲಿಟ್ಟು ಸುಡೋದಕ್ಕೆ ಪ್ರಯತ್ನ ಪಟ್ಟ, ವಿಷ ಕುಡಿಸಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ. ಸೊ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಕೊಲ್ಲಕ್ಕಾಗಲಿಲ್ಲ. ಸೊ ರಾಖೆ ಕೃಷ್ಣ ಮಾರಿಕೆ, ಕೃಷ್ಣ ಯಾರಾದ್ರೂ ರಕ್ಷಣೆ ಮಾಡೋಕ್ಕೆ ಇಷ್ಟಪಟ್ಟರೆ ಯಾರು ಅವರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವಿಪರೀತ ಉದಾಹರಣೆ, ರಾಮಚಂದ್ರರು ರಾವಣನ ಕೊಲ್ಲೋಕ್ಕೆ ಮನಸ್ಸು ಮಾಡಬೇಕು. ರಾವಣ ಶಿವನ ಭಕ್ತ. ಸೊ ರಾವಣ ಶಿವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ, ಕಾಪಾಡಿ ಅಂತ. ಶಿವ ಹೇಳ್ತಾನೆ, ನನ್ನ ಸ್ವಾಮಿ ನಿನ್ನನ್ನು ಕೊಲ್ಲೋದಕ್ಕೆ ಮನಸ್ಸು ಮಾಡಿದ್ದಾರೆ, ಯಾರು ನಿನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾರಿಂದನೂ ಆಗೋದಿಲ್ಲ ಅಂತ ಶಿವ ಹೇಳ್ತಾನೆ. ಸೊ ಮಾರೇ ಕೃಷ್ಣ ರಾಖಿಕ್ಕೆ. ಸೊ ಈ ವಿಶ್ವಾಸವನ್ನು ನಾವು ಮನಸ್ಸಲ್ಲಿ ಬೆಳೆಸಬೇಕು. ರಕ್ಷಿಷ್ಯತಿ ಇತಿ ವಿಶ್ವಾಸವು. ನಂತರ ಒಂದು 4ನೇ ಪಾಯಿಂಟ್ ಏನಂದರೆ ಗೋಪ್ತೃತ್ವೇ ವರ್ಣಂ. ಕೃಷ್ಣನೇ ನಮ್ಮ ಪಾಲಕ ಅಂತ ಒಪ್ಕೊಳ್ಳೋದು. ಕೃಷ್ಣ ಈಸ್ ಅವರ್ ಮೇಂಟೈನರ್. ಗೋಪ್ತ ಅಂದರೆ ಗೋಪಾಲ, ಪಾಲಕ. ಅಥವಾ ಗೋಪ್ತ ಅಂದರೆ ರಕ್ಷಕ ಅಲ್ಲ, ಆ್ಯಕ್ಚುಲಿ ಪಾಲಕ ಅಂತ ಅರ್ಥ. ಈಗ ತಂದೆ ತಾಯಿ ಮಕ್ಕಳ ಪಾಲನೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ, ಆ ರೀತಿ ಕೃಷ್ಣ ತನ್ನ ಭಕ್ತರ ಪಾಲನೆ ಪೋಷಣೆಯನ್ನು ಮಾಡ್ತಾನೆ. ಸೊ ಕೃಷ್ಣನೇ ನಮ್ಮ ಪಾಲಕ ಅಂತ ಸ್ವೀಕರಿಸುವುದು, ಇದು ಕೂಡ ಶರಣಾಗತಿಯ ಒಂದು ಅಂಗವಾಗುತ್ತೆ. ಸೊ ಇದಕ್ಕೂ ಕೂಡ ಹಲವಾರು ಉದಾಹರಣೆಗಳಿದೆ, ಕೃಷ್ಣ ತನ್ನ ಭಕ್ತರ ಪಾಲನೆಯನ್ನು ಮಾಡಿದ ಅಂತ. ಸೊ ತಾವು ಅರ್ಜುನಾಚಾರ್ಯನ ಕತೆ ಕೇಳಿದ್ರ? ಅರ್ಜುನಾಚಾರ್ಯ ತಾವು ಮಹಾಭಕ್ತರಿದ್ದರು. ಸೊ ಅರ್ಜುನಾಚಾರ್ಯ ಒಬ್ಬ ಬ್ರಾಹ್ಮಣರಿದ್ರು, ಅವರು ಮಹಾಭಕ್ತರು, ತುಂಬ ಬಡವರು. ಸೊ ಒಂದಿನ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಏನು ಇಲ್ಲ, ಒಂದು ಕಾಡು ಅಕ್ಕಿ ಕೂಡ ಇರಲಿಲ್ಲ. ಅರ್ಜುನಾಚಾರ್ಯರು ಹೆಂಡತಿ ಬಂದು ಹೇಳ್ತಾಳೆ, ಸ್ವಲ್ಪ ಏನಾದರೂ ತೊಗೊಂಬನ್ನಿ, ಮನೇಲಿ ಏನೂ ಇಲ್ಲ. ಅರ್ಜುನಾಚಾರ್ಯ ಸ್ವಲ್ಪ ಹೆಂಡತಿ ಹೇಳ್ತಾಳೆ, ನೋಡಿ ಎಷ್ಟು ಭಕ್ತಿ ಮಾಡ್ತಾ ಇದ್ದಾರೆ, ಕೃಷ್ಣ ಎಲ್ಲಿ ನಾವು ರಕ್ಷಣೆ ಮಾಡ್ತಾನೆ, ಎಲ್ಲಿ ನಾವು ಪಾಲನೆ ಮಾಡ್ತಾ ಇದ್ದಾನೆ, ತಿನ್ನೋಕೊಂದು ಕಾಡು ಅನ್ನ ಇಲ್ಲ ಮನೆಯಲ್ಲಿ, ಎಂಥ ಕೃಷ್ಣ ಅಂತ ಇದಕ್ಕೆ ಮಾತಾಡ್ತಾ ಇದ್ರು. ಆಗ ಅರ್ಜುನಾಚಾರ್ಯ ಭಗವದ್ಗೀತೆ ತಗೊಂಡು ಓದ್ತಾ ಇದ್ರು. ಅವ್ರ ಮಾತನ್ನು ಕೇಳಿಸ್ಕೊತಾ ಇದ್ರು, ಓದ್ತಾ ಇದ್ರು. ಸೊ ಓದ್ತಾ ಇರ್ಬೇಕಾದ್ರೆ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಏನು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಶ್ಲೋಕ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ, ಯಾರು ನನ್ನ ಅನನ್ಯ ಚಿಂತನೆ ಮಾಡ್ತಾರೆ. ಅನ್ಯ ಚಿಂತನೆ ಇಲ್ಲ, ಬರೀ ಕೃಷ್ಣನ ಚಿಂತನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರಿಭಾಸತೆ. ಈ ರೀತಿ ಯಾರು ಸಂಪೂರ್ಣವಾಗಿ ಒಂದು ನನ್ನ ಮೇಲೆ ಧ್ಯಾನ ಮಾಡ್ತಾರೆ, ಯಾರು ನನ್ನ ಉಪಾಸನೆ ಮಾಡ್ತಾರೋ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ.
ನಾನು ಅವರ ಯೋಗಕ್ಷೇಮವನ್ನು ನೋಡ್ಕೊತೀನಿ ಅಂತ ಹೇಳ್ತಾನೆ. ಬೇರೆಯವ್ರ ಮುಖಾಂತರ ಅಲ್ಲ, ಸ್ವಯಂ ನಾನೇ ನೋಡ್ಕೊಂತೀನಿ ಅಂತ ಕೃಷ್ಣ ಹೇಳ್ತಾನೆ. ಯೋಗಕ್ಷೇಮ ವಹಾಮಿ ಅಹಂ. ಈ ಶ್ಲೋಕ ಓದಿ ಅರ್ಜುನಾಚಾರ್ಯರಿಗೆ ಡೌಟ್ ಆಯಿತು, ಇದು ಸತ್ಯನಾ? ಸತ್ಯವಿದ್ರೆ ನಮಗೆ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಸೊ ಮನೇಲೇನೂ ಇಲ್ಲ. ಸೊ ಇದು ಸ್ಟೇಟ್ಮೆಂಟ್ ಮೋಸ್ಟ್ಲಿ ತಪ್ಪಿರ್ಬೋದು ಅಂತ ಪೆನ್ ತಗೊಂಡು ಕಟ್ ಮಾಡ್ತಾರೆ ಶ್ಲೋಕವನ್ನು. ಈ ಶ್ಲೋಕವನ್ನು ತೆಗೆದಾಕ್ತಾರೆ. ಸೊ ಬುಕ್ ಮುಚ್ಚಿ ಸ್ನಾನ ಮಾಡಕ್ಕೆ ಹೋಗ್ತಾರೆ ಹೊರಗೆ. ನದಿ ಸ್ನಾನ ಮಾಡಕ್ಕೆ ಹೋದಾಗ ಸೊ ಪತ್ನಿ ಮನೇಲಿದ್ದು ಬಾಗಿಲು ಮುಚ್ಚಿತ್ತು. ಆಗ ಬಾಗಿಲಲ್ಲಿ ಶಬ್ದ ಬರುತ್ತೆ, ಯಾರೋ ಬಂದು ಬಾಗಿಲು ಕಟ್ತಾರೆ. ಸೊ ಬಾಗಿಲು ಓಪನ್ ಮಾಡಿದಾಗ ಅಲ್ಲಿ ನೋಡ್ತಾರೆ ಇಬ್ಬರು ಬಾಲಕರು ಬಂದಿದ್ದಾರೆ. ಅವ್ರ ತಲೆ ಮೇಲೆ ದೊಡ್ಡ ಮೂಟೆ ಇದೆ. ಸೊ ತಾಯ ಹೆಂಡತಿಗೆ ಯಾರು ನಿಮ್ಮ ತಲೆ ಇಷ್ಟೊಂದು ದೊಡ್ಡ ಮೂಟೆ ಹೊರಿಸಿ ಕಳಿಸಿದ್ದಾರೆ, ಯಾರು ನೀವು? ಫಸ್ಟ್ ನಾವು ಮೂಟೆ ಕೆಳಗಡೆ ಆಮೇಲೆ ಹೇಳ್ತೀವಿ ಯಾರು ಅಂತ. ಸೊ ಮೂಟೆ ಕೆಳಗಿಟ್ಟಾಗ ಗಂಡ ಅರ್ಜುನಾಚಾರ್ಯ ಮೂಟೆ ತಲೆ ಮೇಲೆ ಹೊರಿಸಿ ನಮಗೆ ಕಳಿಸಿದ. ಸೊ ಇದು ನಿಮಗೋಸ್ಕರ. ಸೊ ಹೌದಾ ಅಂತ ತುಂಬ ಸಂತೋಷ ಆಗುತ್ತೆ ಅವ್ರಿಗೆ. ಮನೇಲಿ ಏನೂ ಇರಲಿಲ್ಲ, ಎಲ್ಲ ಬಂದ್ಬಿಟ್ಟಿದೆ. ನೋಡ್ತಾಳೆ ಮತ್ತು ರೈಸು, ಸ್ವೀಟು, ಸಕ್ಕರೆ, ತುಪ್ಪ, ಎಣ್ಣೆ ಎಲ್ಲ ಬಂದ್ಬಿಟ್ಟಿದೆ. ಸೊ ಇಷ್ಟೆಲ್ಲ ಕಳಿಸಿದ್ರ ತುಂಬ ಸಂತೋಷ ಆಯಿತು. ಸೊ ಮನೆ ಒಳಗೆ ಬನ್ನಿ, ಸ್ವಲ್ಪ ನೀರು ಕುಡೀರಿ ಅಂತ ಇಲ್ಲೇ ನಮ್ಗೆ ಹೋಗ್ಬೇಕು, ಸಮಯ ಆಗಿದೆ, ಹೋಗ್ತೀವಿ ಅಂತ ಹಿಂತಿರುಗಿ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಹಿಂದೆ ನೋಡ್ತಾಳೆ, ಅಂಗವಸ್ತ್ರ ಧರಿಸಿರ್ಲಿಲ್ಲ, ಹಿಂದೆ ಕೆಲವೊಂದು ಗಾಯ ಆಗುತ್ತೆ. ಏನಿದು ಗಾಯ ಅಂತ ಕೇಳಿದಾಗ, ಅಯ್ಯೋ ನಿಮ್ಮ ಗಂಡ ನಮ್ಮ ತಲೆ ಮೇಲೆ ಮೂಟೆ ಹೊರಿಸಿ ಅಷ್ಟೇ ಅಲ್ಲ, ನಮ್ಮ ಬೆನ್ನು ಕೂಡ ಹೊಡೆದ ಹೋಗಿ ತಗೊಂಡು. ಸೊ ಈ ರೀತಿ ಹೇಳಿ ಅವ್ರು ಹೋಗ್ಬಿಡ್ತಾರೆ ಹುಡುಗರು. ಇವಳಿಗೆ ತುಂಬ ಸಿಟ್ಟು ಬಂತು, ಏನು ನನ್ನ ಗಂಡ ಇಷ್ಟೊಂದು ನೋಡ್ಬಿಟ್ಟಿದ್ದಾನೆ ಈ ಮಕ್ಕಳಿಗೆ ಅಂತ, ಬರಲಿ ನೋಡ್ತೀನಿ ಅಂತ ಒಳಗಡೆ ತೊಗೊಂಡೋಗಿ ಅಡುಗೆ ಮಾಡ್ತಾಳೆ. ಯಾಕೆ ಅರ್ಜುನಾಚಾರ್ಯ ಬರ್ತಾನೆ, ಬಂದು ನೋಡ್ತಾನೆ, ನಮಗಮ್ಮ ವಾಸನೆ ಬರ್ತದೆ ಮನೆಯಲ್ಲಿ, ಅಡುಗೆ ನಡೀತಾ ಇದೆ. ಏನಿದೆ, ಎಲ್ಲಿಂದ ಬಂತು? ನೀವೇ ಕಳಿಸಿದ್ರಲ್ಲ? ನಾನು ಕಳಿಸಿಲ್ಲ. ಹೌದು, ನೀವೇ ಕಳಿಸಿದ್ರಿ. ಇಬ್ಬರು ಹುಡುಗರ ತಲೆ ಮೇಲೆ ಹೊರಿಸಿ ಅಷ್ಟೇ ಅಲ್ಲ, ಅವ್ರಿಗೆ ಹಿಂದೆ ಕೋಲಿಂದ ಬಾರಿಸಿ ಅಷ್ಟು ನೋವು ಕೊಟ್ಟು ಕಳಿಸಿದ್ದಾರೆ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದೆ. ಅರ್ಜುನಾಚಾರ್ಯಗೆ ಕನ್ಫ್ಯೂಸ್ ಆಯ್ತು, ನಾನು ಯಾರನ್ನು ಕಳಿಸಿಲ್ಲ, ಇದರಲ್ಲಿ ಯಾರು ತಂದರು? ಇಬ್ಬರು ಹುಡುಗರು ಬಂದಿದ್ದರು, ಅವ್ರು ಹೇಗೆ ಕಾಣ್ತಾ ಇದ್ರು ಹೇಳು? ಓ ಎಷ್ಟು ಸುಂದರವಾಗಿದ್ರು, ಒಬ್ಬ ಬಿಳಿ ಬಣ್ಣ, ಇನ್ನೊಬ್ಬ ಕಪ್ಪು ಬಣ್ಣ, ಗುಂಗುರು ಕೂದಲು, ಒಳ್ಳೆ ಪೀತಾಂಬರ ವಸ್ತ್ರ ಧರಿಸಿದ್ರು, ಎಷ್ಟು ಸುಂದರವಾಗಿದ್ರು. ಅಂಥ ಸುಂದರ ಮುಗ್ಧ ಬಾಲಕರಿಗೆ ಹೊಡೆದು ಕಳಿಸಿದ್ರಲ್ಲ. ಅದು ಅರ್ಜುನಾಚಾರ್ಯನಿಗೆ ಅರಿವಾಗುತ್ತೆ. ನಮ್ಮ ಸ್ವಾಮಿ ಬಂದಿದ್ರು, ಕೃಷ್ಣ ಬಲರಾಮ ಸ್ವಯಂ ಹೋಮ್ ಡೆಲಿವರಿ ಮಾಡಿದ್ದಾರೆ, ಮನೇಲಿ ಏನೂ ಇಲ್ಲ, ಮನೆ ತಂದು ಕೊಟ್ಟಿದ್ದಾರೆ ಅಂತ ಕಣ್ಣಲ್ಲಿ ಏನು ಬರೋ ಸ್ಟಾರ್ಟ್ ಅರ್ಜುನಾಚಾರ್ಯ. ಅವ್ರ ಬೆನ್ನ ಮೇಲೆ ಗುರುತು ಹೇಗೆ ಬಂತು? ಆ ಶ್ಲೋಕ ಕಟ್ ಮಾಡಿದ್ರು ಅವರ ಕೃಷ್ಣ ಮತ್ತೆ ಭಗವದ್ಗೀತಾ ಅಭಿನ್ನ, ಕೃಷ್ಣ ಮತ್ತೆ ಕೃಷ್ಣನ ವಾಣಿ ಅಭಿನ್ನ. ಸೊ ಭಗವದ್ಗೀತೆಯಲ್ಲಿ ಮಾಡಿದಂತಹ ಒಂದು ಮಾರ್ಕ್ ಗುರುತು ಕೃಷ್ಣನ ಬೆನ್ನ ಮೇಲೆ ಕೂಡ ಬಂತು. ತಕ್ಷಣ ಅಜ್ಞಾಚಾರ್ಯ ನಡೆಸ್ತಾನೆ, ಏನು ಮಾಡೋದ, ಇದು ವಾಕ್ಯ ಸತ್ಯ ಅಂತ ಮನವರಿಕೆ ಆಗುತ್ತೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಹಂ ಸ್ವಯಂ ಕೃಷ್ಣನೇ ಬರ್ತಾನೆ, ಬೇರೆಯವ್ರ ಕಳಿಸಲ್ಲ, ಸ್ವಯಂ ಕೃಷ್ಣನೇ ಬಂದು ತನ್ನ ಅನನ್ಯ ಭಕ್ತರಿಗೆ ಪಾಲನೆ ಪೋಷಣೆ ಮಾಡ್ತಾನೆ ಅಂತ ಅರ್ಜುನಾಚಾರ್ಯರಿಗೆ ಖಚಿತವಾಗುತ್ತೆ. ಈ ಕಥೆಯನ್ನು ಶ್ರೀಲ ಪ್ರಭುಪಾದರು ಸ್ವಯಂ ಒಂದು ಅಕ್ಷರಲ್ಲಿ ಹೇಳ್ತಾರೆ. ರೈಟ್. ಸೊ ಈ ರೀತಿ ವಿಶ್ವಾಸ ನಮ್ಗೆ ಕೂಡ ಇರಬೇಕು, ಕೃಷ್ಣ ನಮಗೆ ರಕ್ಷಣೆ ಕೊಡ್ತಾನೆ ಅಂತ. ಇನ್ನೊಂದು ಕಥೆ ಇದೆ, ಶ್ರೀಧರ ಸ್ವಾಮಿ ಅವರು.
ಶ್ರೀಧರ ಸ್ವಾಮಿಗಳು ಆ್ಯಕ್ಚುಲಿ ಚೈತನ್ಯ ಮಹಾಪ್ರಭು ಅವತರಿಸೋದು ಮುಂಚೆ ಇತ್ತು. ಆ್ಯಕ್ಚುಲಿ ಚೈತನ್ಯ ಮಹಾಪ್ರಭುಗಳು ಶ್ರೀಧರ ಸ್ವಾಮಿಯ ಭಾಗವತವನ್ನು ಓದ್ತಾ ಇದ್ದರು. ಅವ್ರು ಬರೆದಂಥ ಭಾಗವತ ಕಮೆಂಟ್ರಿಯನ್ನು ಓದ್ತಾ ಇದ್ದರು. ಚೈತನ್ಯ ಮಹಾಪ್ರಭುಗಳು ಕಾಳಿದಾಸನ ರಚನೆಯನ್ನು ಕೂಡ ಓದ್ತಾ ಇದ್ದರು. ಜಯದೇವ ಗೋಸ್ವಾಮಿಯವರ ರಚನೆಗಳನ್ನ ಓದಿ ತುಂಬ ಆನಂದ ಪಡ್ತಾ ಇದ್ರು, ಗೀತ ಗೋವಿಂದ ಅಂತಹ ರಚನೆಗಳನ್ನ. ಸೊ ಭಾಗವತವನ್ನು ಹೊರದಾಗಿ ಚೈತನ್ಯ ಮಹಾಪ್ರಭುಗಳು ಶ್ರೀಧರ ಸ್ವಾಮಿ, ಕಾಳಿದಾಸ ಮತ್ತು ಜಯದೇವ ಗೋಸ್ವಾಮಿಯವರ ರಚನೆಗಳನ್ನು ಓದ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ಶ್ರೀಧರ ಸ್ವಾಮಿಗಳು ಶ್ರೀಮದ್ ಭಾಗವತದ ಪ್ರಥಮ ಟೀಕಾಕಾರರು, ತುಂಬ ಸುಂದರವಾಗಿ ಬರೆದಿದ್ದಾರೆ. ವಾರಣಾಸಿಯಲ್ಲಿ ಅವರು ನೆಲೆಸ್ತಾ ಇದ್ದಾರೆ. ಸೊ ಪೂರ್ವಾಶ್ರಮದಲ್ಲಿ ಗೃಹಸ್ಥರಾಗಿದ್ದರು. ಸೊ ಅವರು ಪೂರ್ವಾಶ್ರಮದಲ್ಲಿದ್ದಾಗ ಮನಸ್ಸಲ್ಲಿ ಸನ್ಯಾಸ ಸ್ವೀಕರಿಸಬೇಕು ಅಂತ ಒಂದು ಇಚ್ಛೆ ಆಗುತ್ತೆ. ಆದರೆ ಅದೇ ಸಮಯದಲ್ಲಿ ಅವಳ ಪತ್ನಿ ಗರ್ಭಿಣಿ ಆಗ್ತಾರೆ. ಸೊ ಈ ಸಮಯದಲ್ಲಿ ಹೇಗೆ ಸನ್ಯಾಸ ಸ್ವೀಕರಿಸೋದು, ಇದು ತಪ್ಪಾಗುತ್ತೆ ಅಂತ ಆಯಿತು, ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾರೆ. ಮಗು ಹುಟ್ಟುತ್ತೆ. ಮಗು ಹುಟ್ಟಿದಾಗ ಆ ಯಾತನೆಯಿಂದ ತಾಯಿ ಸತ್ತೋಗ್ತಾಳೆ, ತಾಯಿ ತೀರ್ಕೊತಾಳೆ. ಮಗು ಚಿಕ್ಕ ಮಗು, ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ, ಪಾಲನೆ ಮಾಡೋದಕ್ಕೆ ಯಾರು ಇರಲಿಲ್ಲ. ಯಾರೊಬ್ಬರು ನೋಡ್ಕೊತಾರೆ ಇವರನ್ನ ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಆ ಕೋಣೆಯಲ್ಲಿ ಒಂದು ಹಲ್ಲಿ ಇತ್ತು. ಹಲ್ಲಿಗಳು ಮೊಟ್ಟೆ ಇಡ್ತಾರೆ. ಮೊಟ್ಟೆಯಿಂದ ಚಿಕ್ಕ ಹಲ್ಲಿ ಜಸ್ಟ್ ಜನ್ಮ ತಗೊಂಡು ಮೇಲಿಂದ ಬೆತ್ತು ನೋಡ್ತಾರೆ. ಚಿಕ್ಕ ನವಜಾತ ಪ್ರಾಣಿ. ತಕ್ಷಣ ಅದರ ಹತ್ರ ಒಂದು ಇರುವೆ ಬರುತ್ತೆ. ಇರುವೆ ಬಂದದನ್ನು ನೋಡಿ ಆ ಹಲ್ಲಿ ನಾಲಿಗೆ ತೆಗೆದು ಇರುವೆನ ನುಂಗುತ್ತೆ. ಇದನ್ನು ನೋಡಿ ಶ್ರೀಧರ ಸ್ವಾಮಿಗಳಿಗೆ ಒಳ್ಳೆ ಐಡಿಯಾ ಹೊಡಿತಾರೆ. ಇದು ಒಂದು ಪ್ರಾಣಿ ಅಥವಾ ಏನಂತ ಹಲ್ಲಿ, ಹುಳು, ಸಸ್ತನಿ, ಸೊ ರೆಪ್ಟೈಲ್ ಅಂತ ಕರಿತೀವಿ. ಅದಕ್ಕೆ ಪಾಲನೆ ಪೋಷಣೆ ಕೃಷ್ಣ ಮಾಡ್ತಾ ಇದ್ದಾನೆ. ನನ್ನ ಮಗುವಿಗೆ ಪಾಲನೆ ಪೋಷಣೆ ಮಾಡೋದಿಲ್ಲ. ಎಷ್ಟೊಂದು ಜೀವಿಗಳಿದೆ, ಎಲ್ಲರೂ ಕೃಷ್ಣ ಆಹಾರ ಒದಗಿಸ್ಕೊಡ್ತಾನೆ. ಮತ್ತು ಆಹಾರವನ್ನ ಹೇಗೆ ತಿನ್ಬೇಕು ಅಂತ ಕೂಡ ಬುದ್ಧಿ ಕೊಟ್ಟಿರ್ತಾನೆ. ಅಲ್ಲಿ ಏನು ಗೊತ್ತು, ಸ್ಕೂಲ್ಗೆ ಹೋಯ್ತಾ ತಿನ್ನೋದು ಕಲಿಯೋದಕ್ಕೆ ಬಂತು ನಂಗುತ್ತೆ ಅಷ್ಟೇ. ಮಕ್ಕಳು ಕೂಡ ಹುಟ್ಟಿದ ತಕ್ಷಣ ಹಾಲು ಏನು ಕುಡಿಬೇಕಂತ ಗೊತ್ತು ಅವರಿಗೆ. ಯಾರು ಕೊಟ್ಟರು ಬುದ್ಧಿನ? ಕೃಷ್ಣ ಕೊಟ್ಟದೆ. ಸೊ ಜೀವನ ಮಾಡೋದಕ್ಕೆ ಎಷ್ಟು ಬುದ್ಧಿವಂತಿಕೆ ಬೇಕೋ ಅದನ್ನು ಕೃಷ್ಣ ಬೈ ಬರ್ತ್ ಕೊಟ್ಟಿರ್ತಾನೆ. ಸೊ ಈ ರೀತಿ ಕೃಷ್ಣ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ, ಪಾಲನೆ ಮಾಡ್ತಾ ಇದ್ದಾನೆ. ನನ್ನ ಮಗುನಿಗೂ ಕೂಡ ಪಾಲನೆ ಮಾಡ್ತಾನೆ ಅಂತ ಹೇಳಿ ಅದೇ ಸಮಯ ಮನೆ ಬಿಟ್ಟು ಹೊರಟು ತಾಯಿ ಅಂತಿಮ ಸಂಸ್ಕಾರ ಮಾಡಿ ಹೋಗ್ಬಿಡ್ತಾನೆ. ಮಗು ಮಾತ್ರ ಇದೆ ಮನೆಯಲ್ಲಿ, ಅಳ್ತಾ ಇದೆ. ಅದೇ ಸಮಯದಲ್ಲಿ ಆ ಮಾರ್ಗದಲ್ಲಿ ಇಬ್ಬರು ದಂಪತಿಗಳು ಜಸ್ಟ್ ಪೂಜೆ ಮಾಡಿ ಮಕ್ಕಳು ಬೇಕು ಅಂತ ಹರಕೆ ಹೊತ್ತು ಆ ಮಾರ್ಗದಲ್ಲಿ ಬರ್ತಾ ಇದ್ರು. ಮಗು ಅಳ ಶಬ್ದ ಕೇಳುತ್ತೆ. ಮನೇಲಿ ಯಾರೂ ಇಲ್ಲ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ದೇವರೇ ಮಗುವನ್ನು ಕಳಿಸಿದ್ದು ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ, ಅಡಾಪ್ಟ್ ಮಾಡ್ಬಿಡ್ತಾರೆ. ಸೊ ಕೃಷ್ಣ ಎಲ್ಲರಿಗೂ ಪಾಲನೆ ಪೋಷಣೆಯನ್ನ ಮಾಡ್ತಾನೆ. ಸೊ ಶ್ರೀಧರ ಸ್ವಾಮಿಗಳು ಸನ್ಯಾಸ ಸ್ವೀಕರಿಸಿ ಹೋಗ್ತಾರೆ. ಹೋಗಿ ಮಹಾಭಕ್ತರಾಗಿ ಅದ್ಭುತ ರಚನೆಗಳನ್ನ ಬರೀತಾರೆ. ನೀವು ಶಿಲಪ್ರಭಾದರ ಭಾವಾರ್ಥವನ್ನು ಓದಿದರೆ ಕೆಲವು ಬರ್ತಾರೆ, ಶ್ರೀಧರ ಸ್ವಾಮಿಗಳು ಈ ಶ್ಲೋಕಕ್ಕೆ ಈ ರೀತಿ ಅನುವಾದನ ಬರೀತಾರೆ ಅಂತ ಕೋಟ್ ಮಾಡ್ತಾರೆ. ಸೊ ಶಿಲಪ್ರಭಾದರು ವಿಶ್ವನಾಥ ಚಂದ್ರ ಠಾಕೂರ್, ಶ್ರೀಧರ ಸ್ವಾಮಿ ಮತ್ತು ಜೀವ ಗೋಸ್ವಾಮಿಯ ರಚನೆಗಳನ್ನು ಓದಿ ಶ್ರೀಮದ್ ಭಾಗವತದ ಟೀಕೆಯನ್ನು ಬರೆದಿದ್ದಾರೆ. ಕರೆಕ್ಟ್. ಸೊ ಇದು ಗೋಪ್ತೃತ್ವೇ ವರ್ಣ. ಶ್ರೀ ಭಕ್ತಿನಾಥ ಠಾಕೂರರು ಈ ಪ್ರತಿಯೊಂದು ಅಂಗಕ್ಕೆ 6 ಶರಣಾಗತಿ ಅಂಗಗಳಿಗೆ 4 ಹಾಡನ್ನು ಬರೆದರು. ಆ ಪುಸ್ತಕದ ಹೆಸರೇ ಶರಣಾಗತಿ ಅಂತ.
ಭಕ್ತಿ ವಿನೋದ ಠಾಕೂರ್. ಭಕ್ತಿನಾಥ್ ಠಾಕೂರ್ ಪುಸ್ತಕ ಬರೆದಿದ್ದಾರೆ ಶರಣಾಗತಿ ಅಂತ. ಆ ಶರಣಾಗತಿಲಿ ಇದು 6 ತತ್ವಗಳಿಗೆ ಒಂದೊಂದು ಹಾಡು, ಒಂದೊಂದಲ್ಲ 4 ಹಾಡು. ಸೊ ಒಂದು ಹಾಡಲ್ಲಿ ಹೇಳ್ತಾರೆ, ತುಮಿ ಸರ್ವೇಶ್ವರೇಶ್ವರ ಬ್ರಜೇಂದ್ರ ಕುಮಾರ, तुम्हारा ये छाये विश्व सृजन संहार. हे कृष्ण ನೀನೇ ಸರ್ವೇಶ್ವರ ಈಶ್ವರ, ಹೇ ಬ್ರಜೇಂದ್ರ ಕುಮಾರ ನೀನೇ ಎಲ್ಲದರ ಈಶ್ವರ. ನಿನ್ನ ಇಚ್ಛೆಯಿಂದ ಈ ವಿಶ್ವದ ಸೃಜನ ಸಂಹಾರವಾಗ್ತಾ ಇದೆ ಅಂತ ಹೇಳ್ತಾರೆ. ನಿನ್ನ ಇಚ್ಛೆಯಿಂದ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ನಿನ್ನ ಇಚ್ಛೆಯಂತೆ ವಿಷ್ಣು ಪಾಲನೆ ಮಾಡ್ತಾನೆ, ನಿನ್ನ ಇಚ್ಛೆಯಂತೆ ಶಿವ ಈ ವಿಶ್ವದ ಪ್ರಳಯ ಮಾಡ್ತಾನೆ. ನಿನ್ನ ಇಚ್ಛೆಯಿಂದ ಮಾಯಾದೇವಿ ಈ ಭೌತಿಕ ಜಗತ್ತಿನ ಈ ಕಾರಾಗಾರ, ಈ ಜೈಲನ್ನು ನಿರ್ಮಾಣ ಮಾಡ್ತಾರೆ. ಇದೆಲ್ಲ ಭಗವಂತನ ಇಚ್ಛೆಯಿಂದ ಆಗ್ತದೆ. ತವ ಇಚ್ಛಾ ಮತ್ತೆ ಜೀವೇರ್ ಜನ್ಮ ಮರಣ, ನಿನ್ನ ಇಚ್ಛೆಯಿಂದ ಜೀವಿಗಳಿಗೆ ಜನ್ಮ ಸಿಗುತ್ತೆ, ಅವರಿಗೆ ಮರಣ ಸಿಗುತ್ತೆ. ಸಮೃದ್ಧಿ ನಿಪಾಟೆ ದುಃಖ ಸುಖ ಸಂಘಟನ, ನಿನ್ನ ಇಚ್ಛೆಯಿಂದ ಜೀವಿಗಳಿಗೆ ಕೆಲವೊಮ್ಮೆ ಸಮೃದ್ಧಿ, ಕೆಲವೊಮ್ಮೆ ದುಃಖ, ಅಂದರೆ ದರಿದ್ರತೆ, ನಂತರ ಸುಖ ದುಃಖ ಎಲ್ಲ ದೊರಕುತ್ತೆ. ನಮ್ಮ ಕರ್ಮವನ್ನು ನಮಗೆ ಅವರು ಕೃಷ್ಣ ಕೊಡ್ತಾನೆ. ಸೊ ಈ ಮಾಯಾ ವಶದಲ್ಲಿ ಬಿದ್ದು ನಾವು ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ವಿ. ತವ ಇಚ್ಛಾ ಬಿನ ಕಿಚ್ಚು ಕೋರಿತನ ಪಾರಿ, ನಿನ್ನ ಇಚ್ಛೆ ಇಲ್ಲದೆ ನಾವು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ಅಗಡು ಅನ್ನವನ್ನು ಕೂಡ ಡೈಜೆಸ್ಟ್ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಅದಕ್ಕೂ ಕೂಡ ಕೃಷ್ಣನೇ ಬೇಕು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಂಯುಕ್ತ ಪ್ರಶಾಮನ್ಯಂ ಚತುರ್ವಿಧ. ಆಹಾರವನ್ನು ಡೈಜೆಸ್ಟ್ ಮಾಡೋದಕ್ಕೂ ಕೃಷ್ಣನ ಅನುಗ್ರಹ ಬೇಕು. ಅಷ್ಟು ಕೃಷ್ಣನ ಮೇಲೆ ನಾವು ನಿರ್ಭರವಾಗಿದ್ದೀವಿ. ತುಮಿತೋ ರಕ್ಷಕಾರ ಪಾಲಕ ಅಮರ, ನೀನೇ ನನ್ನ ರಕ್ಷಕ, ನೀನೇ ನಮ್ಮ ಪಾಲಕ. ತುಮಾರ ಚರಣ ಬಿನ ಆಶನ ಹೀಯ, ನಿಮ್ಮ ಚರಣ ಸೇವೆ ಬಿಟ್ಟು ಬೇರೆ ಯಾವುದೇ ಆಸೆ ಇಲ್ಲ ನನಗೆ ಅಂತ ಭಕ್ತನಾಥ ಠಾಕೂರ್ ಹೇಳ್ತಾರೆ. ನಿಜ ಬಲ ಚೇಷ್ಟ ಪ್ರತಿ ಭರಸ ಚಡಿಯ, ನನ್ನ ಬಲ ಮತ್ತೆ ಚೇಷ್ಟೆಯ ಪ್ರತಿ ಭರವಸೆಯನ್ನು ಬಿಟ್ಟು ನಾನು ನಿನಗೆ ನಿರ್ಭರರಾಗ್ತೀನಿ, ನಿನ್ನ ಮೇಲೆ ನಿರ್ಭರರಾಗ್ತೀನಿ. ಭಕ್ತಿ ವಿನೋದ ಅತಿ ದೀನ ಕಿಂಚನ ತೋಮರ ಇಚ್ಛೆ ಜೀವನ ಮರಣ. ಸೊ ನಾನು ತುಂಬ ದೀನ ಅಕಿಂಚನ, ನಿಮಗೆ ಶರಣನಾಗಿದ್ದೀನಿ, ದಯವಿಟ್ಟು ರಕ್ಷಿಸಿ ಅಂತ ಭಕ್ತನಾಥ ಠಾಕೂರ್ ಹೇಳ್ತಾರೆ. ಈ ರೀತಿ ಒಂದು ಭಾವನೆಯನ್ನು ನಾವು ಕೂಡ ಬೆಳೆಸ್ಕೋಬೇಕು. ಪ್ರಹ್ಲಾದ್ ಮಹಾರಾಜ ಭಾಗವತದ 7ಮ ಸ್ಕಂದದಲ್ಲಿ ಒಂದು ಶ್ಲೋಕ ಹೇಳ್ತಾನೆ, ಸುಂದರವಾಗಿದೆ. ಹೇಳ್ತಾನೆ, ಏನು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ಯಾರೂ ನಮ್ಮ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಕೇವಲ ನರಸಿಂಹದೇವರು ಮಾತ್ರ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಒಬ್ಬ ರೋಗಿಯನ್ನ ವೈದ್ಯ ಕೂಡ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಮುಳುಗುವಂತಹ ವ್ಯಕ್ತಿಯನ್ನ ಒಂದು ದೋಣಿ ಕೂಡ ರಕ್ಷಣೆ ಮಾಡೋಕ್ಕಾಗಲ್ಲ. ಕೆಲವೊಂದು ಸುಳಿ ಬಂದಾಗ ದೋಣಿ ಕೂಡ ರಕ್ಷಣೆ ಮಾಡೋದು. ಮತ್ತೆ ಕೆಲವೊಮ್ಮೆ ತಂದೆ ತಾಯಿ ಕೂಡ ಮಕ್ಕಳನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಕಣ್ಣೆದುರಿಗೆ ಮಕ್ಕಳು ಸತ್ತು ಹೋಗ್ತಾರೆ, ರಕ್ಷಣೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಹ್ಲಾದ್ ಹೇಳ್ತಾನೆ, ಹೇ ನರಸಿಂಹದೇವರೇ, ನೀವೇ ನನ್ನ ಅಂತಿಮ ರಕ್ಷಕರು, ಅಲ್ಟಿಮೇಟ್ ಪ್ರೊಟೆಕ್ಟರ್ ಅಂತ ಪ್ರಹ್ಲಾದ್ ಮಹರ್ಷಿ ಪ್ರಾರ್ಥನೆ ಮಾಡ್ತಾರೆ. ಸೊ ರೀತಿ ನಾವು ಕೃಷ್ಣನನ್ನ ನಮ್ಮ ಪಾಲಕ ಮತ್ತೆ ರಕ್ಷಕ ಅಂತ ಸ್ವೀಕರಿಸಬೇಕು. 3 ಮತ್ತು 4ನೇ ತತ್ವ. 5ನೇ ತತ್ವ ಏನು? ಆತ್ಮನಿಕ್ಷೇಪ, ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ರೈಟ್, ನನ್ನಲ್ಲಿ ಏನಿದೆಯೋ, ನನ್ನ ಹತ್ರ ಏನಿದೆಯೋ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದು. ಮಾನಸ ದೇಹೋ ಗೇಹೋ ಜೋ ಕಿಚು ನಂದ ಕಿಶೋರ್, ಹೇ ನಂದ ಕಿಶೋರ್, ಹೇ ಕೃಷ್ಣ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಮನೆ ಎಲ್ಲವನ್ನ ನನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಭಕ್ತನಾಥ ಠಾಕೂರ್ ಹೇಳ್ತಾರೆ. ಮಾನಸ ದೇಹೋ ಗೇಹೋ, ಗೇಹ ಅಂದರೆ ಗ್ರಹ. ಸೊ ಮನಸ್ಸು ಅಂದರೆ ಮನಸ್ಸು, ನಮ್ಮ ಚಿಂತನೆಗಳು. ದೇಹ ಅಂದರೆ ನಮ್ಮ ಶರೀರ. ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಅದೇ ಆತ್ಮ ನಿವೇದನೆ, ಆತ್ಮ ಸಮರ್ಪಣೆ.
ಸೊ ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಸೊ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತರು ತಮ್ಮ ಮನಸ್ಸನ್ನು ತಗೊಂಡು ಬರ್ತಾರೆ, ಮನಸ್ಸಿನಿಂದ ಭಗವಂತನಿಗೆ ಆರಾಧನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಭಾಗವತ ಶ್ರವಣ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ದೇವಸ್ಥಾನದ ಸೇವೆಗೋಸ್ಕರ ಧನವನ್ನು ಕೂಡ ಕೊಡ್ತಾರೆ. ಮತ್ತು ತಮ್ಮ ಶರೀರವನ್ನು ಉಪಯೋಗಿಸಿ ಮಂದಿರ ಮಾರ್ಜನ, ಕ್ಲೀನಿಂಗು ಮತ್ತು ಪ್ರಸಾದ ಸೇವಾ ಇದನ್ನೆಲ್ಲ ಮಾಡ್ತಾರೆ. ಸೊ ಈ ರೀತಿ ತನು ಮನ ಧನ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಅದು ಆತ್ಮನಿವೇದನೆ. ಉದಾಹರಣೆ ಯಾರು? ಬಲಿಚಕ್ರವರ್ತಿ. ಬಲಿಚಕ್ರವರ್ತಿ ತನ್ನ ಇಡೀ ಸಂಪತ್ತನ್ನ ಕೊಟ್ಬಿಟ್ಟ ವಾಮನನಿಗೆ. ಅಷ್ಟೇ ಅಲ್ಲ, ತನ್ನ ದೇಹವನ್ನು ಕೂಡ ಸಂಪೂರ್ಣ ಮಾಡಿಬಿಟ್ಟ. ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ. ಅದು ಆತ್ಮನಿವೇದನೆ. ನಂತರ ಅಂತಿಮವಾಗಿ ದೈನ್ಯತೆ ಅಥವಾ ಕಾರ್ಪಣ್ಯತೆ. ದೈನ್ಯತೆ ಅಂದ್ರೆ ಏನು? ನಾನು ತುಂಬ ತುಚ್ಛ ಜೀವಿ, ಪಾಪಿ ಜೀವಿ. ಭಗವಂತ, ನಾನು ನಿನ್ನನ್ನು ಮರೆತು ಎಷ್ಟೊಂದು ಪಾಪಗಳನ್ನು ಮಾಡಿದ್ದೀನಿ, ನಾನು ಮಾಡದೇ ಇರುವಂಥ ಪಾಪ ಯಾವುದೂ ಇಲ್ಲ. ಎಷ್ಟೊಂದು ಪಾಪ ಕರ್ಮಗಳನ್ನು ಅರ್ಜಿಸಿದ್ದೀನಿ, ಎಷ್ಟು ದುಃಖದಲ್ಲಿ ಬಿದ್ದಿದ್ದೀನಿ. ಏನಂದ್ರೆ ಒಂದು ಗಟ್ಟದಲ್ಲಿ ಬಿದ್ದಿರೋ ಒಂದು ಪ್ರಾಣಿ ಥರ ಎಷ್ಟು ಗಲೀಜಾಗಿದ್ದೀನಿ ನಾನು, ಕೆಟ್ಟ ಕರ್ಮವನ್ನು ಮಾಡಿ. ಕೃಷ್ಣ, ನೀನೇ ನನಗೆ ಒಂದು ಉಪಾಯ, ನೀನೇ ದಯವಿಟ್ಟು ನನ್ನನ್ನು ಉದ್ಧರಿಸು. ಈ ರೀತಿ ದೈನ್ಯ ಭಾವನೆಯಿಂದ ನಾನು ಭಗವಂತನಿಗೆ ಶರಣಾಗಬೇಕು. ಅದಕ್ಕೆ ದೈನ್ಯತೆ ಅಂತ ಕರೀತಾರೆ. ಸೊ ಅದಕ್ಕೂ ಕೂಡ ಆಚಾರ್ಯರು ಹಲವಾರು ಹಾಡುಗಳನ್ನು ಬರೆದಿದ್ದಾರೆ. ಭೂಲಿ ಅಥೋ ಮಾರೇ ಪಾಯ ಜ್ಞಾನ ಈ ಹಾಡು ದೈನ್ಯತೆಗೆ ಕರೀತಾರೆ. ಸೊ ಯಾವಾಗ ನಾವು ತುಂಬ ದೈನ್ಯ ಭಾವನೆಯನ್ನು ಬೆಳೆಸ್ಕೊತೀವೋ ಅಷ್ಟು ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ಆ ದೈನ್ಯ ಭಾವನೆಯನ್ನು ಬೆಳೆಸ್ಕೋಬೇಕು. ಸನಾತನ ಗೋಸ್ವಾಮಿ ಅತಿ ಉನ್ನತವಾದಂಥ ಪದವಿಯಲ್ಲಿದ್ದರು, ಮಿನಿಸ್ಟರ್ ಆಗಿದ್ರು. ನಾವು ಹುಸೇನ್ ಶಾನ ರಾಜ್ಯದಲ್ಲಿ ಮಿನಿಸ್ಟರ್ ಆಗಿದ್ರು. ಆದರೆ ಅವ್ರು ಹೇಳ್ತಾರೆ, ನಾನು ಜಗಾಯಿ ಮದಾಗಿಂತಲೂ ಪಾಪಿ, ಅವರು ನನಗಿಂತಲೂ ಶ್ರೇಷ್ಠವರು, ನಾನು ಅವ್ರಿಗಿಂತ ನೀಚ. ಯಾಕೆ? ಭಗವಂತನ ಅನುಗ್ರಹ ಅವರಿಗೆ ಸಿಕ್ತು. ಅವರು ಪಾಪವನ್ನು ಮಾಡ್ತಾ ಇದ್ರು, ಆದರೆ ಅವರು ಭಗವಂತನ ಭಕ್ತರ ಪ್ರತಿ ಅಪರಾಧ ಮಾಡಿಲ್ಲ, ಮತ್ತೆ ಭಕ್ತರ ಪ್ರತಿ ಅಪರಾಧ ಮಾಡುವವರಿಗೆ ಅವರು ಸಹಕರಿಸಿಲ್ಲ. ಆದರೆ ನಾನು ಯಾರು ಸೇವೆ ಮಾಡ್ತಾ ಇದ್ದೀನಿ ನೋಡಿ, ಗೋಮಾಂಸ ತಿನ್ನೋರ ಸೇವೆ ಮಾಡ್ತಾ ಇದ್ದೀನಿ, ಮತ್ತೆ ಭಕ್ತಿಯ ವಿರುದ್ಧ ಕೆಲಸ ಮಾಡೋರ ಸೇವೆ ಮಾಡ್ತಾ ಇದ್ದೀನಿ. ನಾನು ಪಾಪಿ, ಅವ್ರಿಗಿಂತಲೂ ನೀಚ ನಾನು ಅಂತ ಸನಾತನ ಗೋಸ್ವಾಮಿ ಅವ್ರ ಭಾವನೆ ಇತ್ತು, ಮನಸ್ಸಲ್ಲಿ ಆ ರೀತಿ ಭಾವನೆ ಇತ್ತು. ಸೊ ಆ ಭಾವನೆಯಿಂದ ಚೈತನ್ಯ ಮಹಾಪ್ರಭುಗಳಿಗೆ ಶರಣ ಅಂತಾರೆ, ದಯವಿಟ್ಟು ಅನುಗ್ರಹ ಕೊಡಿ ಅಂತ. ಹಲ್ಲಲ್ಲಿ ಹುಲ್ಲಿಟ್ಟು, ಹಲ್ಲಲ್ಲಿ ಹುಲ್ಲಿನ ಒಂದು ಕಡ್ಡಿಯನ್ನು ಇಟ್ಕೊಂಡು ಶರಣ ಅಂತಾರೆ. ನಾನೊಂದು ಪ್ರಾಣಿ ಥರ, ದಯವಿಟ್ಟು ನನ್ನ ಸ್ವೀಕರಿಸಿ, ಉದ್ಧರಿಸಿ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ನಿವೇದನೆ ಮಾಡ್ತಾರೆ. ಈ ರೀತಿ ವರ್ತನೆಯನ್ನು ನೋಡಿ ಚೈತನ್ಯ ಹೇಳ್ತಾರೆ, ನಿನ್ನ ದೈನ್ಯತೆಯನ್ನು ನೋಡಿ ನನ್ನ ಹೃದಯ ಹೃದಯ ಒಡೆದು ಹೋಗ್ತಾ ಇದೆ ಅಂತ. ಗಿವ್ ಅಪ್ ಯುವರ್ ಹ್ಯುಮಿಲಿಟಿ, ನಿನ್ನ ನಮ್ರತೆಯನ್ನು ಬಿಟ್ಕೊಡು ಅಂತ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಹೇಳ್ತಾರೆ. ಆ್ಯಕ್ಚುಲಿ ಈ ರೀತಿ ಭಾವನೆ ಭಗವಂತನಿಗೆ ತುಂಬ ಏನಂತಾರೆ, ಭಗವಂತನ ಕರುಣೆಯನ್ನು ಆಕರ್ಷಿಸುತ್ತೆ. ನಾನು ದೊಡ್ಡವನು, ಓದಿದವನು, ತುಂಬ ಇಂಪಾರ್ಟೆಂಟ್ ವ್ಯಕ್ತಿ, ಈ ರೀತಿ ಒಂದು ಗರ್ವ ಮನಸ್ಸಲ್ಲಿದ್ದು ನಮ್ರತೆ ಇಲ್ಲದೆ ಇದ್ದರೆ ಭಗವಂತನ ಅನುಗ್ರಹವನ್ನು ನಾವು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಅದಕ್ಕೆ ದೈನ್ಯತೆ ಭಾವನೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಸೊ ಈ 6 ಅಂಗಗಳು ಶರಣಗತಿಯ ಅಂಗಗಳು. ಸೊ ಇದನ್ನು ನಾವು ಚಿಂತನೆ ಮಾಡಿ ಆದಷ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರಿಗಾದ್ರೂ ಏನಾದರೂ ಅನಿಸಿಕೆ ಅಥವಾ ಪ್ರಶ್ನೆಗಳಿದ್ರೆ ಹಂಚ್ಕೋಬೋದು. ಅನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನ 2 ಅಂಶ ಆಯಿತು. ರಕ್ಷಿಷ್ಯತಿ ವಿಶ್ವಾಸ ಅಂದ್ರೆ ಅದು ಒಂದು ಅಂಶ ಆಗಿಯೋ 2 ಅಂಶ ಆಗಿಯೋ? ಒಂದೇ. ರಕ್ಷಿಷ್ಯತಿ ಇತಿ ವಿಶ್ವಾಸ, ಭಗವಂತ ನಾವು ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇರಬೇಕು.
ವಿಶ್ವಾಸ ಇದೆ. ರಕ್ಷಿಷ್ಯತೋ ಇತಿ ವಿಶ್ವಾಸ. ರಕ್ಷಿಷ್ಯತಿ ಇತಿ ವಿಶ್ವಾಸ. ಇತಿ ವಿಶ್ವಾಸ. ಗೋಪ್ತೃತ್ವೆ ಅನ್ನೋದು ಒಂದು. ಗೋಪ್ತೃತ್ವೆ ವರ್ಣಂ. ಗೋಪ್ತೃತ್ವೆ ವರ್ಣಂ ಅನ್ನೋದು ಒಂದು ಅಂಶ. ಒಂದು ಅಂಶ. ಗೋಪ್ತೃತ್ವೆ ಅಂದ್ರೆ ಪಾಲನೆ. ಗೋಪ್ತೃತ್ವೆ ವರ್ಣಂ. ಕೃಷ್ಣನೇ ನಮ್ಮ ಪಾಲಕ ಅಂತ ಸ್ವೀಕರಿಸುವುದು. ಗೋಪ್ತೃತ್ವೆ ವರ್ಣ. ಅಂದ್ರೆ ಏನು? And ಅಂಗ. ಮತ್ತು ಮತ್ತು ಗೋಪ್ತೃತ್ವೆ ವರ್ಣ ತಥಾ ಮತ್ತು ಆತ್ಮ ನಿಕ್ಷೇಪ ಕಾರ್ಪಣ್ಯ. ಆತ್ಮ ನಿಕ್ಷೇಪ ಕಾರ್ಪಣ್ಯ. ಆತ್ಮ ನಿಕ್ಷೇಪ ಅಂದ್ರೆ ಆತ್ಮ ನಿವೇದನೆ. ಕಾರ್ಪಣ್ಯ ಅಂದ್ರೆ ದೈನ್ಯ. ಷಡ್ವಿಧ ಶರಣಾಗತಿ. ಇದು 6 ವಿಧದ ಶರಣಾಗತಿ. ಏನಾದರೂ ಪ್ರಶ್ನೆಗಳು ಏನಾದರೂ ವಿವರಗಳು ಬೇಕಾದರೆ ದಯವಿಟ್ಟು ಕೇಳಬೇಕು. ಪ್ರಶ್ನೆ ಇಲ್ಲಾಂದ್ರೆ ಏನಾದರೂ ಪಾಯಿಂಟ್ ಹಂಚ್ಕೋಬಹುದು. ಕ್ಲಾಸಲ್ಲಿ ಏನು ಇಷ್ಟ ಆಯ್ತು ನಿಮ್ಗೆ? ಹರೇ ಕೃಷ್ಣ. ಈ ದಿನ ನಮ್ಮ ಸುವರ್ಣ ಗೌರ ಹರಿಪ್ರಭುಗಳು ಗೋಪುತ್ವೇ ವರ್ಣಂ ಅನ್ನುವ ಬಗ್ಗೆ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೂ ಕಥೆಗಳನ್ನು ಹೇಳಿ ನಮ್ಮ ಮನಸ್ಸು ಶರಣಾಗತಿಯಲ್ಲಿ ಲೀನವಾಗಲಿ, ಆ ಶರಣಾಗತಿಯಲ್ಲಿ ನಾವೆಲ್ಲ ಮುಳುಗಲಿ ಅನ್ನುವ ಮಟ್ಟಿಗೆ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಹಾಗೂ ಒಂದು ಸಲ ಅವರ ಆಧ್ಯಾತ್ಮಿಕ ಪ್ರಗತಿಗಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.